ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಆಲೂಗೆಡ್ಡೆ ಬಹುಮುಖ ಮತ್ತು ಪ್ರೀತಿಯ ತರಕಾರಿಯಾಗಿದ್ದು ಅದು ಶತಮಾನಗಳಿಂದ ಅನೇಕ ಸಂಸ್ಕೃತಿಗಳಲ್ಲಿ ಪ್ರಧಾನ ಆಹಾರವಾಗಿದೆ. ಇದು ಸೋಲಾನಮ್ ಟ್ಯೂಬೆರೋಸಮ್ ಸಸ್ಯ ಜಾತಿಗೆ ಸೇರಿದ ಪಿಷ್ಟದ ಗೆಡ್ಡೆಯಾಗಿದೆ. ಸೋಲಾನಮ್ ಟ್ಯೂಬೆರೋಸಮ್ ಎಂದು ವೈಜ್ಞಾನಿಕವಾಗಿ ಕರೆಯಲ್ಪಡುವ ಆಲೂಗಡ್ಡೆಯನ್ನು ಪ್ರಪಂಚದಾದ್ಯಂತ ಬೆಳೆಯಲಾಗುತ್ತದೆ, ಏಕೆಂದರೆ ಅವುಗಳ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ವಿವಿಧ ಹವಾಮಾನಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ. ಆಲೂಗಡ್ಡೆಗಳು ಅಗತ್ಯವಾದ ಪೋಷಕಾಂಶಗಳೊಂದಿಗೆ ತುಂಬಿರುತ್ತವೆ. ಇದು ಯಾವುದೇ ಆಹಾರ ಕ್ರಮಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ. ಅವು ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಅವು ಆಹಾರದ ಫೈಬರ್, ವಿಟಮಿನ್ ಸಿ ಮತ್ತು ಬಿ6, ಪೊಟ್ಯಾಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಆಲೂಗಡ್ಡೆಗಳು ಉತ್ತಮ ಪ್ರಮಾಣದ ಪ್ರೋಟೀನ್ ಅನ್ನು ಸಹ ನೀಡುತ್ತವೆ ಮತ್ತು ಸಸ್ಯಾಹಾರಿ ಅಥವಾ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುವ ವ್ಯಕ್ತಿಗಳಿಗೆ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ನ ಅಮೂಲ್ಯವಾದ ಮೂಲವಾಗಿದೆ. ಆಲೂಗಡ್ಡೆ ಪ್ರಭಾವಶಾಲಿ ಪೌಷ್ಟಿಕಾಂಶವನ್ನು ಹೊಂದಿರುವುದು ಮಾತ್ರವಲ್ಲ, ಅಡುಗೆ ಮನೆಯಲ್ಲಿ ನಂಬಲಾಗದಷ್ಟು ಬಹುಮುಖವಾಗಿದೆ. ಆಲೂಗೆಡ್ಡೆಗಳು ಈಗ ಪ್ರಪಂಚದಾದ್ಯಂತದ ಆಹಾರಗಳಲ್ಲಿ ಸಾಮಾನ್ಯವಾದ ಆಹಾರವಾಗಿದೆ. ಶ್ರೀಮಂತ ಮತ್ತು ಆಕರ್ಷಕ ಇತಿಹಾಸವನ್ನು ಹೊಂದಿದೆ. ಅಮೆರಿಕಾದಿಂದ ಹುಟ್ಟಿಕೊಂಡಿತು. ಈ ಬಹುಮುಖ ಟ್ಯೂಬರ್ ಅನ್ನು ಮೊದಲು ಈಗ ದಕ್ಷಿಣ ಪೆರು ಮತ್ತು ವಾಯುವ್ಯ ಬೊಲಿವಿಯಾದಲ್ಲಿ ಪಳಗಿಸಲಾಯಿತು. ಆಲೂಗೆಡ್ಡೆಯನ್ನು ಸ್ಥಳೀಯ ಜನರು 8.00 ಬಸ್ ಎಷ್ಟು ಹಿಂದೆಯೇ ಬೆಳೆಸುತ್ತಿದ್ದರು ಎಂದು ನಂಬಲಾಗಿದೆ. ಇದು ಅವರ ಆಹಾರದಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸಿದೆ ಮತ್ತು ಪ್ರಪಂಚದ ಇತರ ಭಾಗಗಳಿಗೆ ಪರಿಚಯಿಸುವ ಮೊದಲು ತಲೆಮಾರುಗಳವರೆಗೆ ಪೋಷಣೆಯನ್ನು ಒದಗಿಸಿತು. ಆಲೂಗಡ್ಡೆಯ ಪ್ರಯಾಣವು ಜಾಗತಿಕ ಮನ್ನಣೆಯನ್ನು ತಲುಪುವ ಮೊದಲೇ ಪ್ರಾರಂಭವಾಯಿತು. ಆಂಡಿಯನ್ ಎತ್ತರದ ಪ್ರದೇಶಗಳಲ್ಲಿನ ಸ್ಥಳೀಯ ಸಮುದಾಯಗಳು ಅದರ ಆರಂಭಿಕ ಕೃಷಿಗೆ ಕಾರಣವಾಗಿವೆ. ಅವರು ವಿವಿಧ ಎತ್ತರಗಳು ಮತ್ತು ಹವಾಮಾನಗಳಿಗೆ ಹೊಂದಿಕೊಳ್ಳಲು ವಿವಿಧ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದರು. ಪ್ರದೇಶದಾದ್ಯಂತ ವಿವಿಧ ರೀತಿಯ ಆಲೂಗಡ್ಡೆಗಳನ್ನು ಬೆಳೆಯಲು ಅವಕಾಶ ಮಾಡಿಕೊಟ್ಟರು. ಆಲೂಗೆಡ್ಡೆ ಪಿಷ್ಟದ ಅವಶೇಷಗಳನ್ನು ಹೊಂದಿರುವ ಪ್ರಾಚೀನ ಕುಂಬಾರಿಕೆ ಪಾತ್ರೆಗಳು ಈ ಆರಂಭಿಕ ಕೃಷಿ ಪದ್ಧತಿಗಳನ್ನು ಮತ್ತಷ್ಟು ದೃಢೀಕರಿಸುತ್ತವೆ. 16ನೇ ಶತಮಾನದ ಆರಂಭದಲ್ಲಿ ಸ್ಪ್ಯಾನಿಷ್ ಪರಿಶೋಧಕರು ಯುರೋಪ್ಗೆ ಆಲೂಗಡ್ಡೆಗಳನ್ನು ತರಲಾಯಿತು. ಇದು ಖಂಡದ ಪಾಕಶಾಲೆಯ ಭೂದೃಶ್ಯವನ್ನು ಕ್ರಾಂತಿಗೊಳಿಸಿತು. ದಕ್ಷಿಣ ಅಮೆರಿಕಾದ ಆಂಡಿಸ್ ಪ್ರದೇಶದಿಂದ ಹುಟ್ಟಿಕೊಂಡ ಈ ಪಿಷ್ಟಗೆಡ್ಡೆಗಳು ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ಪೋಷಿಸಲು ಅಪಾರ ಸಾಮರ್ಥ್ಯವನ್ನು ಹೊಂದಿವೆ. ಸ್ಪ್ಯಾನಿಷ್ ವಿಜಯಶಾಲಿಗಳು ತಮ್ಮ ದಂಡಯಾತ್ರೆಯ ಸಮಯದಲ್ಲಿ ಆಲೂಗಡ್ಡೆಯನ್ನು ಎದುರಿಸಿದರು ಮತ್ತು ಅವುಗಳ ಮೌಲ್ಯವನ್ನು ಬಹುಮುಖ ಆಹಾರ ಮೂಲವೆಂದು ಗುರುತಿಸಿದರು. ಯುರೋಪ್ಗೆ ಆಗಮಿಸಿದ ನಂತರ ಆಲೂಗಡ್ಡೆ ಸಾಮಾನ್ಯ ಜನರಿಂದ ಆರಂಭಿಕ ಸಂದೇಹ ಮತ್ತು ಪ್ರತಿರೋಧವನ್ನು ಎದುರಿಸಿತು. ಅನೇಕ ಯುರೋಪಿಯನ್ನರು ತಮ್ಮ ಪರಿಚಯವಿಲ್ಲದ ನೋಟದಿಂದಾಗಿ ಅವುಗಳನ್ನು ವಿಚಿತ್ರ ಮತ್ತು ಬಳಕೆಗೆ ಅನರ್ಹವೆಂದು ಪರಿಗಣಿಸಿದ್ದಾರೆ. ಆದಾಗ್ಯೂ ಕಾಲಾನಂತರದಲ್ಲಿ ಆಲೂಗಡ್ಡೆ ರೈತರು ಮತ್ತು ರೈತರಲ್ಲಿ ಜನಪ್ರಿಯತೆಯನ್ನು ಗಳಿಸಿತು. ಅವರು ವಿವಿಧ ಹವಾಮಾನ ಮತ್ತು ಮಣ್ಣಿನಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಮೆಚ್ಚಿದರು. ಇದು ಯುರೋಪಿನಾದ್ಯಂತ ಆಲೂಗಡ್ಡೆಯನ್ನು ಕ್ರಮೇಣವಾಗಿ ಸ್ವೀಕರಿಸಲು ಕಾರಣವಾಯಿತು, ಏಕೆಂದರೆ ಜನರು ತಮ್ಮ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಮತ್ತು ವಿಭಿನ್ನ ಅಡುಗೆ ವಿಧಾನಗಳಿಗೆ ಹೊಂದಿಕೊಳ್ಳುವಿಕೆಯನ್ನು ಕಂಡುಹಿಡಿದರು. ಆಲೂಗೆಡ್ಡೆಯ ಪರಿಚಯವು ಕೇವಲ ಪೋಷಣೆಗೆ ಮೀರಿದ ದೂರಗಾಮಿ ಪರಿಣಾಮಗಳನ್ನು ಹೊಂದಿತ್ತು. ಆಲೂಗಡ್ಡೆ ಪ್ರಪಂಚದಾದ್ಯಂತದ ಅನೇಕ ಪಾಕಪದ್ಧತಿಗಳಲ್ಲಿ ಪ್ರೀತಿಯ ಪ್ರಧಾನವಾಗಿದೆ. ಆದರೆ ಪ್ರಪಂಚದಾದ್ಯಂತ ಸುಮಾರು 5.00 ವಿವಿಧ ರೀತಿಯ ಆಲೂಗಡ್ಡೆಗಳಿವೆ ಎಂದು ನಿಮಗೆ ತಿಳಿದಿದೆಯೇ? ಸಾಂಪ್ರದಾಯಿಕ ರಸ್ಸೆಟ್ನಿಂದ ಪರ್ಪಲ್ ಪೆರುವಿಯನ್ ಅಥವಾ ಯುಕಾನ್ ಗೋಲ್ಡ್ನಂತಹ ಕಡಿಮೆ ಪ್ರಸಿದ್ಧ ಪ್ರಭೇದಗಳವರೆಗೆ ಪ್ರತಿಯೊಂದು ವಿಧವು ತನ್ನದೇ ಆದ ವಿಶಿಷ್ಟ ಪರಿಮಳವನ್ನು ಮತ್ತು ವಿನ್ಯಾಸವನ್ನು ನೀಡುತ್ತದೆ. ಅಂತಹ ವಿಶಾಲವಾದ ಆಯ್ಕೆಗಳು ಲಭ್ಯವಿರುವುದರಿಂದ ಪ್ರತಿಯೊಂದು ಪಾಕಶಾಲೆಯ ಅಗತ್ಯಕ್ಕೂ ಒಂದು ಆಲೂಗಡ್ಡೆ ಖಂಡಿತವಾಗಿಯೂ ಇರುತ್ತದೆ. ಆಲೂಗಡ್ಡೆಗಳ ನಂಬಲಾಗದ ವೈವಿಧ್ಯತೆಗೆ ಕೊಡುಗೆ ನೀಡುವ ಒಂದು ಅಂಶವೆಂದರೆ ವಿವಿಧ ಬೆಳೆಯುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ. ಇದು ಪೆರುವಿನ ಎತ್ತರದ ಪ್ರದೇಶಗಳಾಗಲಿ ಅಥವಾ ಇದಾಹೊದ ಮರಳು ಮಣ್ಣುಗಳಾಗಲಿ, ಈ ಗೆಡ್ಡೆಗಳು ಕಾಲಾನಂತರದಲ್ಲಿ ಅಭಿವೃದ್ಧಿ ಹೊಂದಲು ಮತ್ತು ವಿಕಸನಗೊಳ್ಳಲು ನಿರ್ವಹಿಸುತ್ತಿವೆ. ಪರಿಣಾಮವಾಗಿ
ವಿವಿಧ ಆಲೂಗೆಡ್ಡೆ ಪ್ರಭೇದಗಳು ನಿರ್ದಿಷ್ಟ ಉದ್ದೇಶಗಳಿಗೆ ಸೂಕ್ತವಾದ ವಿಶಿಷ್ಟ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿವೆ. ಅವುಗಳಲ್ಲಿ ಕೆಲವು ಹೆಚ್ಚಿನ ಪಿಷ್ಟದ ಅಂಶದಿಂದಾಗಿ ಹುರಿಯಲು ಹೆಚ್ಚು ಸೂಕ್ತವಾಗಿವೆ. ಆದರೆ ಇತರರು ಬೇಯಿಸಿದಾಗ ಅಥವಾ ಹಿಸುಕಿದಾಗ ಅವುಗಳ ಮೇಣದಂತಹ ವಿನ್ಯಾಸಕ್ಕೆ ಧನ್ಯವಾದಗಳು. ಆಲೂಗೆಡ್ಡೆ ಉತ್ಪಾದಿಸುವ ಇತರ ಪ್ರಮುಖ ದೇಶಗಳಾದ ಭಾರತ ಮತ್ತು ರಷ್ಯಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಆಲೂಗಡ್ಡೆ ಉತ್ಪಾದಕ ಎಂಬ ಶೀರ್ಷಿಕೆಯನ್ನು ಚೀನಾ ಪಡೆದುಕೊಂಡಿದೆ. ತನ್ನ ವಿಶಾಲವಾದ ಕೃಷಿ ಭೂಮಿ ಮತ್ತು ಅನುಕೂಲಕರವಾದ ಹವಾಮಾನ ಪರಿಸ್ಥಿತಿಗಳೊಂದಿಗೆ ಚೀನಾವು ಈ ಬಹುಮುಖ ಬೆಳೆಯನ್ನು ಬೆರಗುಗೊಳಿಸುವ ಪ್ರಮಾಣವನ್ನು ಬೆಳೆಸಲು ಸಮರ್ಥವಾಗಿದೆ. ತನ್ನ ಕೃಷಿ ಸಾಮರ್ಥ್ಯವನ್ನು ಗರಿಷ್ಠಗೊಳಿಸಲು ದೇಶದ ಬದ್ಧತೆಯು ಪ್ರಭಾವಶಾಲಿ ವಾರ್ಷಿಕ ಇಳುವರಿಯನ್ನು ಉಂಟುಮಾಡಿದೆ. ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಲೇ ಇದೆ. ಚೀನಾದಲ್ಲಿ ಆಲೂಗಡ್ಡೆ ಉತ್ಪಾದನೆಯು ಸಾಂಪ್ರದಾಯಿಕ ಪ್ರಭೇದಗಳಿಗೆ ಸೀಮಿತವಾಗಿಲ್ಲ, ಆದರೆ ವಿವಿಧ ಉದ್ದೇಶಗಳಿಗಾಗಿ ವಿಶೇಷ ಪ್ರಭೇದಗಳಿಗೆ ವಿಸ್ತರಿಸುತ್ತದೆ. ಪ್ರತಿದಿನ ಲಕ್ಷಾಂತರ ಜನರು ಸೇವಿಸುವ ಟೇಬಲ್ ಆಲೂಗಡ್ಡೆಯಿಂದ ಹಿಡಿದು ಪಿಷ್ಟ ಸಂಸ್ಕರಣೆ ಮತ್ತು ಪಶು ಆಹಾರಕ್ಕಾಗಿ ಬಳಸುವ ಕೈಗಾರಿಕಾ ದರ್ಜೆಯ ಆಲೂಗಡ್ಡೆಯವರೆಗೆ ಚೀನಾದ ಆಲೂಗಡ್ಡೆ ಉತ್ಪಾದನೆಯು ದೇಶೀಯ ಬಳಕೆ ಮತ್ತು ಅಂತಾರಾಷ್ಟ್ರೀಯ ರಫ್ತು ಬೇಡಿಕೆಗಳನ್ನು ಪೂರೈಸುತ್ತದೆ. ಈ ವೈವಿಧ್ಯಮಯ ಆಲೂಗೆಡ್ಡೆ ಪ್ರಭೇದಗಳು ದೇಶದ ಹೊಂದಾಣಿಕೆ ಮತ್ತು ವಿವಿಧ ಕೈಗಾರಿಕೆಗಳ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ. ಬಾಹ್ಯಾಕಾಶ ಪರಿಶೋಧನೆಗಾಗಿ ಒಂದು ಅದ್ಭುತ ಸಾಧನೆಯಲ್ಲಿ ಆಲೂಗಡ್ಡೆ ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ಬೆಳೆದ ಮೊದಲ ತರಕಾರಿಯಾಗಿದೆ. ಈ ಅಸಾಮಾನ್ಯ ಸಾಧನೆಯು 1995ರಲ್ಲಿ ನಡೆಯಿತು. ಇದು ವಿಸ್ತೃತ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸಮಯದಲ್ಲಿ ಸುಸ್ಥಿರ ಆಹಾರ ಉತ್ಪಾದನೆಗೆ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಭೂಮಿಯ ವಾತಾವರಣವನ್ನು ಮೀರಿ ಬೆಳೆಯುವ ಸಸ್ಯಗಳ ಕಾರ್ಯಸಾಧ್ಯತೆಯನ್ನು ಪರೀಕ್ಷಿಸುವ ಗುರಿಯನ್ನು ಹೊಂದಿರುವ ನಾಸಾ ವಿಜ್ಞಾನಿಗಳು ಬಾಹ್ಯಾಕಾಶ ನೌಕೆ ಕೊಲಂಬಿಯಾದಲ್ಲಿ ಪ್ರಯೋಗವನ್ನು ನಡೆಸಿದರು. ಆಲೂಗೆಡ್ಡೆ ಬೆಳವಣಿಗೆಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸಲು ತಂಡವು ಎಲ್ಇಡಿ ದೀಪಗಳು ಮತ್ತು ಪೋಷಕಾಂಶ ಸಮೃದ್ಧ ಮಣ್ಣನ್ನು ಹೊಂದಿರುವ ಸಣ್ಣ ಕೋಣೆಯನ್ನು ಬಳಸಿಕೊಂಡಿತು. ಎಲ್ಲರ ಸಂತೋಷಕ್ಕೆ ಕೇವಲ 6 ವಾರಗಳಲ್ಲಿ ಸಣ್ಣ ಆಲೂಗಡ್ಡೆ ಸಸ್ಯಗಳು ತಮ್ಮ ಮನೆಗ್ರಹದಿಂದ ಲಕ್ಷಾಂತರ ಮೈಲುಗಳಷ್ಟು ದೂರ ಪ್ರಯಾಣಿಸಿದ ಬೀಜಗಳಿಂದ ಮೊಳಕೆಯೊಡೆಯಲು ಪ್ರಾರಂಭಿಸಿದವು. ಈ ಮಹತ್ವದ ಆವಿಷ್ಕಾರವು ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರದಲ್ಲಿ ಬೆಳೆಗಳನ್ನು ಬೆಳೆಸಲು ಸಾಧ್ಯ ಎಂದು ಪ್ರದರ್ಶಿಸಿತು. ಇತರ ಆಕಾಶಕಾಯಗಳ ಮೇಲೆ ವಸಾಹತುಗಳನ್ನು ಸ್ಥಾಪಿಸುವಂತಹ ಭವಿಷ್ಯದ ಪ್ರಯತ್ನಗಳಿಗೆ ದಾರಿ ಮಾಡಿಕೊಟ್ಟಿತು. ಆಲೂಗೆಡ್ಡೆ ಎಂಬ ಪದವು ಸ್ಪ್ಯಾನಿಷ್ ಪಟಾಟಾದಿಂದ ಬಂದಿದೆ. ಇದನ್ನು ಮೊದಲು ಯುರೋಪ್ಗೆ ಕ್ರಿಸ್ಟೋಫರ್ ಕೊಲಂಬಸ್ ಪರಿಚಯಿಸಿದರು. 1492ರಲ್ಲಿ ಅಮೆರಿಕಕ್ಕೆ ತನ್ನ ದಂಡಯಾತ್ರೆಯ ಸಮಯದಲ್ಲಿ ಕೊಲಂಬಸ್ ಈ ಬಹುಮುಖ ಗೆಡ್ಡೆಯನ್ನು ಎದುರಿಸಿದನು. ಇದನ್ನು ದಕ್ಷಿಣ ಅಮೆರಿಕಾದ ಸ್ಥಳೀಯ ಸಮುದಾಯಗಳಿಂದ ಸಾವಿರಾರು ವರ್ಷಗಳಿಂದ ಬೆಳೆಸಲಾಯಿತು. ಸ್ಪ್ಯಾನಿಷ್ ಪರಿಶೋಧಕನು ಆರಂಭದಲ್ಲಿ ಇದನ್ನು ಬಟಾಟಾ ಎಂದು ಉಲ್ಲೇಖಿಸಿದನು, ಆದರೆ ಸಿಹಿ ಆಲೂಗಡ್ಡೆ ಎಂದು ಕರೆಯಲ್ಪಡುವ ಮತ್ತೊಂದು ಪಿಷ್ಟ ಮೂಲ ತರಕಾರಿಯನ್ನು ಎದುರಿಸಿದಾಗ ಗೊಂದಲವು ಹುಟ್ಟಿಕೊಂಡಿತು. ಇವೆರಡರ ನಡುವೆ ವ್ಯತ್ಯಾಸವನ್ನು ತೋರಿಸಲು ಕೊಲಂಬಸ್ ಸಿಹಿ ಆಲೂಗಡ್ಡೆ, ಬಟಾಟಾಗೆ ಟೈನೋ ಪದವನ್ನು ಅಳವಡಿಸಿಕೊಂಡರು ಮತ್ತು ನಾವು ಈಗ ಆಲೂಗಡ್ಡೆ ಎಂದು ತಿಳಿದಿರುವ ಪದಕ್ಕೆ ಪಟಾಟಾ ಎಂಬ ಪದವನ್ನು ಸೃಷ್ಟಿಸಿದರು. ಯುರೋಪಿಯನ್ ಪಾಕಪದ್ಧತಿಯಲ್ಲಿ ಆಲೂಗಡ್ಡೆಯನ್ನು ಅಳವಡಿಸಿಕೊಳ್ಳುವುದು ಪಾಕಶಾಲೆಯ ಕ್ರಾಂತಿಯನ್ನು ಹುಟ್ಟುಹಾಕಿತು. ಆಲೂಗಡ್ಡೆಗಳನ್ನು ಸುಲಭವಾಗಿ ಬೆಳೆಯಲಾಗುತ್ತದೆ ಮತ್ತು ವಿವಿಧ ಹವಾಮಾನಗಳಲ್ಲಿ ಪ್ರವರ್ಧಮಾನಕ್ಕೆ ತರಲಾಯಿತು. ಇದು ಕಠಿಣ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವ ಅತ್ಯಗತ್ಯ ಬೆಳೆಯಾಗಿದೆ. ಅವುಗಳ ಸಮೃದ್ಧಿ ಮತ್ತು ಪೌಷ್ಟಿಕಾಂಶದ ಮೌಲ್ಯವು ಯುರೋಪಿನಾದ್ಯಂತ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ಎದುರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಡೀಪ್ ಫ್ರೈಡ್ ಫ್ರೆಂಚ್ ಫ್ರೈಸ್ ಮತ್ತು ಜಿಡ್ಡಿನ ಆಲೂಗೆಡ್ಡೆ ಚಿಪ್ಸ್ನೊಂದಿಗಿನ ಸಂಬಂಧದಿಂದಾಗಿ ಆಲೂಗಡ್ಡೆಗಳನ್ನು ಅನಾರೋಗ್ಯಕರ ಆಹಾರ ಎಂದು ತಪ್ಪಾಗಿ ಲೇಬಲ್ ಮಾಡಲಾಗುತ್ತದೆ. ಆದಾಗ್ಯೂ ದಾಖಲೆಯನ್ನು ನೇರವಾಗಿ ಹೊಂದಿಸಲು ಇದು ಸಮಯ. ಆಲೂಗಡ್ಡೆ ವಾಸ್ತವವಾಗಿ ಹೆಚ್ಚು ಪೌಷ್ಟಿಕವಾಗಿದೆ. ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿದ ಅವುಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಅದನ್ನು ಕಡೆಗಣಿಸಬಾರದು. ಆಲೂಗಡ್ಡೆಯಲ್ಲಿ ಕಂಡುಬರುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದು ವಿಟಮಿನ್ ಸಿ. ಕೇವಲ ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆ ಈ ಪ್ರಮುಖ ಉತ್ಕರ್ಷಣ ನಿರೋಧಕ ವಿಟಮಿನ್ಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ 45% ಅನ್ನು ಹೊಂದಿರುತ್ತದೆ. ವಿಟಮಿನ್ ಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆರೋಗ್ಯಕರ ಚರ್ಮಕ್ಕಾಗಿ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಬ್ಬಿಣದ ಹೀರುವಿಕೆಗೆ ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಆಲೂಗಡ್ಡೆ ವಿಟಮಿನ್ ಬಿ6ನ ಉತ್ತಮ ಮೂಲವಾಗಿದೆ. ಇದು ಮೆದುಳಿನ ಬೆಳವಣಿಗೆ ಮತ್ತು ಕಾರ್ಯಚಟುವಟಿಕೆಗೆ ಅವಶ್ಯಕವಾಗಿದೆ. ಜೊತೆಗೆ ಕೆಂಪು ರಕ್ತ ಕಣಗಳ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದಲ್ಲದೆ
ಆಲೂಗಡ್ಡೆ ಪೊಟ್ಯಾಸಿಯಂನಲ್ಲಿ ಸಮೃದ್ಧವಾಗಿದೆ. ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸರಿಯಾದ ಹೃದಯದ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುವ ಎಲೆಕ್ಟ್ರೋಲೈಟ್. ಆಲೂಗಡ್ಡೆ 80% ನೀರು ಮತ್ತು 20% ಘನವಸ್ತುಗಳಿಂದ ಕೂಡಿದ ಪೌಷ್ಟಿಕಾಂಶ ಭರಿತ ತರಕಾರಿ. ಪ್ರಪಂಚದಾದ್ಯಂತದ ಅತ್ಯಂತ ಬಹುಮುಖ ಮತ್ತು ಪ್ರೀತಿಯ ತರಕಾರಿಗಳಲ್ಲಿ ಒಂದಾದ ಆಲೂಗಡ್ಡೆಗಳನ್ನು ಅವುಗಳ ರುಚಿಕರವಾದ ರುಚಿ ಮತ್ತು ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ತಯಾರಿಸುವ ಸಾಮರ್ಥ್ಯಕ್ಕಾಗಿ ಸಾಮಾನ್ಯವಾಗಿ ಪ್ರಶಂಸಿಸಲಾಗುತ್ತದೆ. ಆದಾಗ್ಯೂ ಆಲೂಗಡ್ಡೆ ನಂಬಲಾಗದಷ್ಟು ಬಹುಮುಖ ಮಾತ್ರವಲ್ಲದೆ ಗಮನಾರ್ಹವಾಗಿ ಪೌಷ್ಟಿಕವಾಗಿದೆ ಎಂದು ಅನೇಕ ಜನರು ತಿಳಿದಿರುವುದಿಲ್ಲ. ಸರಿಸುಮಾರು 80% ನೀರು ಮತ್ತು 20% ಘನವಸ್ತುಗಳಿಂದ ಕೂಡಿದೆ. ಈ ಪಿಷ್ಟಗೆಡ್ಡೆಗಳು ಅಗತ್ಯವಾದ ಪೋಷಕಾಂಶಗಳ ವಿಶಿಷ್ಟ ಸಂಯೋಜನೆಯನ್ನು ನೀಡುತ್ತವೆ. ಆಲೂಗಡ್ಡೆಯಲ್ಲಿ ಕಂಡುಬರುವ ಹೆಚ್ಚಿನ ನೀರಿನ ಅಂಶವು ನಮ್ಮ ದೇಹದಲ್ಲಿನ ಒಟ್ಟಾರೆ ಜಲಸಂಚಯನ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಸರಿಯಾದ ಜೀರ್ಣಕ್ರಿಯೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ, ತಾಪಮಾನ ನಿಯಂತ್ರಣ, ಜಂಟಿ ನಯಗೊಳಿಸುವಿಕೆ ಮತ್ತು ತ್ಯಾಜ್ಯ ನಿರ್ಮೂಲನೆಗೆ ಹೈಡ್ರೀಕರಿಸಿರುವುದು ಅತ್ಯಗತ್ಯ. ನೈಸರ್ಗಿಕವಾಗಿ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುವ ಆಲೂಗಡ್ಡೆಯಂತಹ ಆಹಾರವನ್ನು ಸೇವಿಸುವ ಮೂಲಕ ಅದೇ ಸಮಯದಲ್ಲಿ ಹಸಿವಿನ ನೋವನ್ನು ಪೂರೈಸುವ ಮೂಲಕ ನಮ್ಮ ದೈನಂದಿನ ದ್ರವ ಸೇವನೆಯ ಅವಶ್ಯಕತೆಗಳಿಗೆ ನಾವು ಕೊಡುಗೆ ನೀಡಬಹುದು. ಹೆಚ್ಚಿನ ಕಾರ್ಬೋಹೈಡ್ರೇಟ್ ಅಂಶದಿಂದಾಗಿ ಆಲೂಗಡ್ಡೆಗಳನ್ನು ಜನಪ್ರಿಯ ಆಹಾರಗಳಲ್ಲಿ ಹೆಚ್ಚಾಗಿ ರಾಕ್ಷಸೀಕರಿಸಲಾಗುತ್ತದೆ. ಆದರೆ ಮಧ್ಯಮ ಗಾತ್ರದ ಆಲೂಗಡ್ಡೆ ಕೇವಲ 110 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಅಷ್ಟೇ ಅಲ್ಲ, ಅವು ನೈಸರ್ಗಿಕವಾಗಿ ಕೊಬ್ಬು ಮುಕ್ತವಾಗಿವೆ. ಈ ಬಹುಮುಖ ಮತ್ತು ಕೈಗೆಟುಕುವ ತರಕಾರಿ ಯಾವುದೇ ಆರೋಗ್ಯಕರ ಆಹಾರ ಯೋಜನೆಗೆ ಅದ್ಭುತವಾದ ಸೇರ್ಪಡೆಯಾಗಿದೆ. ಆಲೂಗಡ್ಡೆಗೆ ಕೆಟ್ಟ ಹೆಸರು ಬರಲು ಒಂದು ಕಾರಣವೆಂದರೆ ಅವುಗಳನ್ನು ಹೆಚ್ಚಾಗಿ ತಯಾರಿಸುವ ವಿಧಾನ. ಎಣ್ಣೆಯಲ್ಲಿ ಹುರಿದ ಅಥವಾ ಬೆಣ್ಣೆ ಮತ್ತು ಹುಳಿ ಕ್ರೀಮ್ನೊಂದಿಗೆ ಲೋಡ್ ಮಾಡಲಾಗುತ್ತದೆ. ಆದಾಗ್ಯೂ ಬೇಕಿಂಗ್ ಅಥವಾ ಕುದಿಸುವಿಕೆಯಂತಹ ಆರೋಗ್ಯಕರ ರೀತಿಯಲ್ಲಿ ಬೇಯಿಸಿದಾಗ ಹೆಚ್ಚಿನ ಕ್ಯಾಲೋರಿಗಳು ಅಥವಾ ಕೊಬ್ಬನ್ನು ಸೇರಿಸದೆಯೇ ಆಲೂಗಡ್ಡೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಅವು ವಿಟಮಿನ್ ಸಿ, ಪೊಟ್ಯಾಸಿಯಂ ಮತ್ತು ಆಹಾರದ ಫೈಬರ್ನ ಅತ್ಯುತ್ತಮ ಮೂಲವಾಗಿದೆ. ಜೊತೆಗೆ ಅವುಗಳ ಕಡಿಮೆ ಕ್ಯಾಲೋರಿ ಎಣಿಕೆ ಮತ್ತು ಕೊಬ್ಬು ಮುಕ್ತ ಸ್ವಭಾವದೊಂದಿಗೆ ಆಲೂಗಡ್ಡೆಯನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವುದರಿಂದ ನಿಮ್ಮ ತೂಕ ನಷ್ಟ ಗುರಿಗಳನ್ನು ಹಾಳು ಮಾಡದೆ ಪೂರ್ಣ ಮತ್ತು ತೃಪ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಆಲೂಗಡ್ಡೆಗಳು ಅನೇಕ ಸಂಸ್ಕೃತಿಗಳಲ್ಲಿ ಪ್ರಧಾನ ಆಹಾರವಾಗಿದೆ. ಅವುಗಳ ಬಹುಮುಖತೆ ಮತ್ತು ಪೌಷ್ಟಿಕಾಂಶದ ಮೌಲ್ಯಕ್ಕಾಗಿ ಪ್ರೀತಿಸಲಾಗುತ್ತದೆ. ಆದಾಗ್ಯೂ ಎಲ್ಲ ಆಲೂಗಡ್ಡೆಗಳು ನಿಮ್ಮ ಅಡುಗೆ ಪಾತ್ರೆಯಲ್ಲಿ ತಮ್ಮ ಮಾರ್ಗವನ್ನು ಕಂಡುಕೊಳ್ಳಬಾರದು. ಆಶ್ಚರ್ಯಕರವಾಗಿ, ಕಾಡು ವಿಧದ ಆಲೂಗಡ್ಡೆಗಳಿವೆ. ಅದನ್ನು ಸೇವಿಸಿದರೆ ವಿಷವಾಗಬಹುದು. ಈ ವಿಷಕಾರಿ ಸ್ಪಡ್ಗಳು ಸೋಲನೈನ್ ಎಂಬ ರಾಸಾಯನಿಕವನ್ನು ಹೊಂದಿರುತ್ತವೆ. ಇದು ಕಹಿ ರುಚಿ ಮತ್ತು ಮಾನವರಿಗೆ ಹಾನಿಕಾರಕವಾಗಿದೆ. ಸೋಲನೈನ್ ಒಂದು ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನವಾಗಿದ್ದು, ಕೆಲವು ಆಲೂಗೆಡ್ಡೆ ಜಾತಿಗಳನ್ನು ಒಳಗೊಂಡಂತೆ ನೈಟ್ಶೇಡ್ ಕುಟುಂಬದ ಕೆಲವು ಸಸ್ಯಗಳಲ್ಲಿ ಕಂಡುಬರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಸೋಲನೈನ್ ವಾಕರಿಕೆ, ವಾಂತಿ, ಅತಿಸಾರ ಮತ್ತು ಗೊಂದಲ ಅಥವಾ ಭ್ರಮೆಗಳಂತಹ ನರವೈಜ್ಞಾನಿಕ ಲಕ್ಷಣಗಳನ್ನು ಉಂಟುಮಾಡಬಹುದು. ವಿವಿಧ ರೀತಿಯ ಆಲೂಗಡ್ಡೆಗಳಲ್ಲಿ ಸೋಲನೈನ್ ಮಟ್ಟಗಳು ಬದಲಾಗುತ್ತವೆ. ಶತಮಾನಗಳಿಂದಲೂ ಆಯ್ದ ತಳಿ ಪದ್ಧತಿಗಳಿಂದಾಗಿ ಬೆಳೆಸಿದ ಪ್ರಭೇದಗಳು ವಿಶಿಷ್ಟವಾಗಿ ಕಡಿಮೆ ಮಟ್ಟವನ್ನು ಹೊಂದಿರುತ್ತವೆ. ಕಾಡು ಆಲೂಗಡ್ಡೆ ಈ ಪ್ರಕ್ರಿಯೆಗೆ ಒಳಗಾಗಿಲ್ಲ ಮತ್ತು ಸಂಯುಕ್ತದ ಅಪಾಯಕಾರಿ ಸಾಂದ್ರತೆಯನ್ನು ಹೊಂದಿರಬಹುದು. ಪ್ರಪಂಚದಾದ್ಯಂತದ ಅಸಂಖ್ಯಾತ ಭಕ್ಷ್ಯಗಳ ಪ್ರೀತಿಯ ಪ್ರಧಾನ ಆಹಾರವಾದ ಆಲೂಗಡ್ಡೆ ನಮ್ಮ ತಟ್ಟೆಗಳಲ್ಲಿ ಕೇವಲ ರುಚಿಕರವಾದ ಘಟಕಾಂಶವಾಗಿದೆ ಎಂದು ಸಾಬೀತಾಗಿದೆ. ಬಹುಮುಖ ಮತ್ತು ಪೌಷ್ಟಿಕ ಆಹಾರದ ಮೂಲವಾಗಿರುವುದರ ಜೊತೆಗೆ ಅವುಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಸಹ ಬಳಸಲಾಗುತ್ತದೆ. ಇವುಗಳಲ್ಲಿ ಒಂದು ಪಿಷ್ಟದ ಉತ್ಪಾದನೆಯಾಗಿದೆ. ಇದು ಆಹಾರ ಸಂಸ್ಕರಣೆ, ಕಾಗದ ತಯಾರಿಕೆ ಮತ್ತು ಜವಳಿ ತಯಾರಿಕೆಯಂತಹ ಹಲವಾರು ಕೈಗಾರಿಕೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆಲೂಗಡ್ಡೆಯಿಂದ ಪಿಷ್ಟವನ್ನು ಹೊರತೆಗೆಯುವ ಪ್ರಕ್ರಿಯೆಯು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದಾಗಿ, ಆಲೂಗಡ್ಡೆಯನ್ನು ತಿರುಳಿನೊಳಗೆ ಪುಡಿಮಾಡುವ ಮೊದಲು ಸಂಪೂರ್ಣವಾಗಿ ತೊಳೆದು ಸಿಪ್ಪೆ ತೆಗೆಯಲಾಗುತ್ತದೆ. ನಂತರ ಈ ತಿರುಳನ್ನು ನೀರಿನೊಂದಿಗೆ ಬೆರೆಸಲಾಗುತ್ತದೆ ಮತ್ತು ಪಿಷ್ಟದ ಕಣಗಳನ್ನು ಬೇರ್ಪಡಿಸಲು ಯಾಂತ್ರಿಕ ಆಂದೋಲನಕ್ಕೆ ಒಳಪಡಿಸಲಾಗುತ್ತದೆ. ಶುದ್ಧ ಆಲೂಗೆಡ್ಡೆ ಪಿಷ್ಟವನ್ನು ಪಡೆಯುವವರೆಗೆ ಈ ಕಣಗಳನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ತೊಳೆಯುವುದು, ಒಣಗಿಸುವುದು ಮತ್ತು ಮಿಲ್ಲಿಂಗ್ ಮೂಲಕ ಸಂಸ್ಕರಿಸಲಾಗುತ್ತದೆ.
ಪರಿಣಾಮವಾಗಿ ಉತ್ಪನ್ನವು ಅನೇಕ ಪಾಕಶಾಲೆಯ ಸಿದ್ಧತೆಗಳಲ್ಲಿ ಮತ್ತು ಅಂಟುಗಳು ಅಥವಾ ಜೈವಿಕ ವಿಘಟನೆಯ ಪ್ಯಾಕೇಜಿಂಗ್ ವಸ್ತುಗಳಂತಹ ಆಹಾರೇತರ ಅಪ್ಲಿಕೇಶನ್ಗಳಲ್ಲಿ ಅತ್ಯಗತ್ಯ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ. 1897 ರಿಂದ 1898ರವರೆಗಿನ ಅಲಾಸ್ಕನ್ ಕ್ಲೋಂಡಿಕ್ ಚಿನ್ನದ ರಶ್ ಸಮಯದಲ್ಲಿ ಅನಿರೀಕ್ಷಿತ ನಾಯಕ ಹೊರಹೊಮ್ಮಿದನು, ವಿನಮ್ರ ಆಲೂಗಡ್ಡೆ. ಹೆಚ್ಚಿನ ನಿರೀಕ್ಷಕರು ಅದನ್ನು ಶ್ರೀಮಂತವಾಗಿ ಹೊಡೆಯುವುದರ ಮೇಲೆ ಕೇಂದ್ರೀಕರಿಸಿದ್ದರು. ಹೆಚ್ಚಿನ ವಿಟಮಿನ್ ಸಿ ಅಂಶದಿಂದಾಗಿ ಆಲೂಗಡ್ಡೆ ಚಿನ್ನದ ತೂಕಕ್ಕೆ ಯೋಗ್ಯವಾಗಿದೆ ಎಂದು ಅವರು ಶೀಘ್ರದಲ್ಲೇ ಕಂಡುಹಿಡಿದರು. ಕ್ಲೋಂಡಿಕ್ ಪ್ರದೇಶದ ಕಠಿಣ ಪರಿಸ್ಥಿತಿಗಳು ಗಣಿಗಾರರ ಆರೋಗ್ಯದ ಮೇಲೆ ಟೋಲ್ ತೆಗೆದುಕೊಂಡಿತು. ಸ್ಕರ್ವಿ ಒಂದು ಪ್ರಚಲಿತ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದೆ. ಆದಾಗ್ಯೂ ವಿಟಮಿನ್ ಸಿಯ ಅಮೂಲ್ಯ ಮೂಲವಾಗಿ ಆಲೂಗಡ್ಡೆಯ ಆವಿಷ್ಕಾರಕ್ಕೆ ಧನ್ಯವಾದಗಳು. ಅನೇಕ ಜೀವಗಳನ್ನು ಉಳಿಸಲಾಗಿದೆ. ಸ್ಕರ್ವಿಯು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುತ್ತದೆ ಮತ್ತು ತಾಜಾ ಆಹಾರಕ್ಕೆ ಸೀಮಿತ ಪ್ರವೇಶದೊಂದಿಗೆ ತಾತ್ಕಾಲಿಕ ಶಿಬಿರಗಳಲ್ಲಿ ವಾಸಿಸುವ ನಿರೀಕ್ಷಕರಲ್ಲಿ ಅತಿರೇಕವಾಗಿದೆ. ಆಲೂಗೆಡ್ಡೆಯು ಈ ಪ್ರಮುಖ ಪೋಷಕಾಂಶದಲ್ಲಿ ಸಮೃದ್ಧವಾಗಿದೆ ಎಂಬ ಸುದ್ದಿ ಹರಡಿದಾಗ ಚಿನ್ನದ ರಶ್ ಸಮಯದಲ್ಲಿ ಅವು ಶೀಘ್ರವಾಗಿ ಒಂದು ರೀತಿಯ ಕರೆನ್ಸಿಯಾಗಿ ಮಾರ್ಪಟ್ಟವು. ತನ್ನ ಅತಿರಂಜಿತ ಅಭಿರುಚಿ ಮತ್ತು ಸಸ್ಯಶಾಸ್ತ್ರದ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾದ ಫ್ರಾನ್ಸ್ನ ಲೂಯಿಸ್ ಥವೆ ಸಂಪೂರ್ಣವಾಗಿ ಆಲೂಗಡ್ಡೆ ಹೂಗಳಿಂದ ಮಾಡಿದ ಬೊಟೋನಿಯರ್ ಅನ್ನು ಧರಿಸುವ ಮೂಲಕ ಫ್ರೆಂಚ್ ನ್ಯಾಯಾಲಯವನ್ನು ಬೆರಗುಗೊಳಿಸಿದನು. ಈ ಚಮತ್ಕಾರಿ ಫ್ಯಾಷನ್ ಹೇಳಿಕೆಯು 18ನೇ ಶತಮಾನದ ಕೊನೆಯಲ್ಲಿ ಫ್ರಾನ್ಸ್ನಲ್ಲಿ ಆಲೂಗಡ್ಡೆಯ ಜನಪ್ರಿಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ರಾಜನ ಆಯ್ಕೆಯು ಸಮಾಜದ ರೂಢಿಗಳನ್ನು ಪ್ರಶ್ನಿಸಿತು ಮತ್ತು ಅವನ ಪ್ರಜೆಗಳಲ್ಲಿ ಒಳಸಂಚುಗಳನ್ನು ಹುಟ್ಟುಹಾಕಿತು. ಆ ಸಮಯದಲ್ಲಿ ಆಲೂಗೆಡ್ಡೆ ಫ್ರಾನ್ಸ್ಗೆ ತುಲನಾತ್ಮಕವಾಗಿ ಹೊಸದಾಗಿತ್ತು. ಕೆಲವೇ ದಶಕಗಳ ಹಿಂದೆ ಆಂಟೋಯಿನ್ನ ಆಗಸ್ಟಿನ್ ಪಾರ್ಮೆಂಟಿಯರ್ ಪರಿಚಯಿಸಿದರು. ಲೂಯಿಸ್ ಥವಾಯ್ ಈ ವಿನಮ್ರ ಟ್ಯೂಬರ್ನಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಕಂಡರು ಮತ್ತು ಆಹಾರದ ಮೂಲವಾಗಿ ಮಾತ್ರವಲ್ಲದೆ ಶೈಲಿಯ ಲಾಂಛನವಾಗಿಯೂ ಅದರ ಬಹುಮುಖತೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸಿದರು. ಆಲೂಗೆಡ್ಡೆ ಹೂಗಳನ್ನು ಬೌಟೋನಿಯರ್ ಆಗಿ ಧರಿಸುವ ಮೂಲಕ ಅವರು ಪರಿಣಾಮಕಾರಿಯಾಗಿ ತಲೆ ತಿರುಗಿಸಿದರು ಮತ್ತು ಗಣ್ಯರಲ್ಲಿ ಕುತೂಹಲವನ್ನು ಕೆರಳಿಸಿದರು. ಈ ಅಸಾಂಪ್ರದಾಯಿಕ ಬೆಳೆಯ ಬಗ್ಗೆ ಸಂಭಾಷಣೆಗಳನ್ನು ಹೊತ್ತಿಸಿದರು. ಲೂಯಿಸ್ ಥವೇರ ಈ ದಿಟ್ಟ ಕ್ರಮವು ಫ್ರೆಂಚ್ ಸಮಾಜದ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರಿತು. ಆಲೂಗಡ್ಡೆಗಳು, ಟೊಮ್ಯಾಟೊಗಳು ಮತ್ತು ಬಿಳಿಬದನೆಗಳು ಪಾಕಶಾಲೆಯ ಜಗತ್ತಿನಲ್ಲಿ ಅಚ್ಚುಮೆಚ್ಚಿನ ಸ್ಟೇಪಲ್ಸ್ ಮಾತ್ರವಲ್ಲದೆ ಸಾಮಾನ್ಯ ಸಸ್ಯಶಾಸ್ತ್ರೀಯ ಮೂಲವನ್ನು ಹಂಚಿಕೊಳ್ಳುತ್ತವೆ. ಈ ಬಹುಮುಖ ತರಕಾರಿಗಳು ಎಲ್ಲ ನೈಟ್ಶೇಡ್ ಕುಟುಂಬಕ್ಕೆ ಸೇರಿವೆ. ಇದನ್ನು ವೈಜ್ಞಾನಿಕವಾಗಿ ಸೋಲಾನೇಸಿ ಎಂದು ಕರೆಯಲಾಗುತ್ತದೆ. ಅವರು ನೋಟ ಮತ್ತು ರುಚಿಯಲ್ಲಿ ಭಿನ್ನವಾಗಿದ್ದರು. ಈ ಸಸ್ಯಶಾಸ್ತ್ರೀಯ ಗುಂಪಿನಲ್ಲಿ ಅವರ ಸೇರ್ಪಡೆ ಕೆಲವು ಆಸಕ್ತಿದಾಯಕ ಹೋಲಿಕೆಗಳನ್ನು ಎತ್ತಿ ತೋರಿಸುತ್ತದೆ. ಮೊದಲ ಮತ್ತು ಅಗ್ರಗಣ್ಯವಾಗಿ, ಎಲ್ಲ 3 ತರಕಾರಿಗಳು ಹಣ್ಣುಗಳನ್ನು ಉತ್ಪಾದಿಸುವ ಹೂ ಬಿಡುವ ಸಸ್ಯಗಳಿಂದ ಬರುತ್ತವೆ. ಟೊಮ್ಯಾಟೋಸ್ ಮತ್ತು ಬಿಳಿಬದನೆಗಳು ತಮ್ಮ ರೋಮಾಂಚಕ ಬಣ್ಣಗಳು ಮತ್ತು ವಿಶಿಷ್ಟ ಆಕಾರಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಆಲೂಗಡ್ಡೆ ಮಣ್ಣಿನ ಕೆಳಗೆ ಗೆಡ್ಡೆಗಳಂತೆ ಮರೆಮಾಡುತ್ತದೆ. ಆದಾಗ್ಯೂ ನೋಟದಲ್ಲಿ ಈ ವ್ಯತ್ಯಾಸಗಳ ಹೊರತಾಗಿಯೂ ಅವರೆಲ್ಲರೂ ತಮ್ಮ ಕೌಟುಂಬಿಕ ಬಂಧದಿಂದಾಗಿ ಒಂದೇ ರೀತಿಯ ಆನುವಂಶಿಕ ಲಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ. ಎಲೆಯ ರಚನೆ ಮತ್ತು ಹೂವಿನ ಆಕಾರದಂತಹ ಕೆಲವು ಗುಣಲಕ್ಷಣಗಳನ್ನು ಪರಿಗಣಿಸಿದಾಗ ಈ ಸಂಪರ್ಕವು ಸ್ಪಷ್ಟವಾಗುತ್ತದೆ. ಇದಲ್ಲದೆ ನೈಟ್ಶೇಡ್ ಕುಟುಂಬದ ಸದಸ್ಯರು ಆಲ್ಕಲಾಯ್ಡ್ಗಳನ್ನು ಒಳಗೊಂಡಿರುವ ಖ್ಯಾತಿಯನ್ನು ಹೊಂದಿದ್ದಾರೆ. ನೈಸರ್ಗಿಕವಾಗಿ ಸಂಭವಿಸುವ ಸಂಯುಕ್ತಗಳು ಮಾನವರ ಮೇಲೆ ಪ್ರಯೋಜನಕಾರಿ ಮತ್ತು ಹಾನಿಕಾರಕ ಪರಿಣಾಮಗಳನ್ನು ಬೀರಬಹುದು. ಮೇರಿ ಅಂಟೋನೆಟ್, ಫ್ರಾನ್ಸ್ನ ಅಪ್ರತಿಮ ರಾಣಿ, ತನ್ನ ಅತಿರಂಜಿತ ಮತ್ತು ಅದ್ದೂರಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದಳು. ಯುರೋಪಿನಾದ್ಯಂತ ಮಹಿಳೆಯರು ಅನುಸರಿಸುವ ಫ್ಯಾಷನ್ ಪ್ರವೃತ್ತಿಯನ್ನು ಅವರು ಹೊಂದಿಸಿದ್ದು ಮಾತ್ರವಲ್ಲದೆ ಅನನ್ಯ ಮತ್ತು ಅಸಾಂಪ್ರದಾಯಿಕ ಕೂದಲಿನ ಪರಿಕರಗಳತ್ತ ಒಲವು ಹೊಂದಿದ್ದರು. ಅನೇಕರ ಕಲ್ಪನೆಯನ್ನು ವಶಪಡಿಸಿಕೊಂಡ ಅಂತಹ ಒಂದು ಅಲಂಕಾರವೆಂದರೆ ವಿಶೇಷ ಕಾರ್ಯಕ್ರಮಗಳ ಸಮಯದಲ್ಲಿ ಕೂದಲಿನ ಅಲಂಕಾರವಾಗಿ ಆಲೂಗಡ್ಡೆ ಹೂಗಳ ಬಗ್ಗೆ ಅವಳ ಒಲವು. ಆಲೂಗೆಡ್ಡೆ ಹೂವುಗಳು, ಅವುಗಳ ಸೂಕ್ಷ್ಮವಾದ ಬಿಳಿ ದಳಗಳು ಲ್ಯಾವೆಂಡರ್ ಮತ್ತು ನೇರಳೆ ಛಾಯೆಗಳೊಂದಿಗೆ ಮೇರಿ ಅಂಟೋನೆಟ್ ಅವರ ವಿಸ್ತಾರವಾದ ಕೇಶವಿನ್ಯಾಸಕ್ಕೆ ಅನಿರೀಕ್ಷಿತ ಸ್ಪರ್ಶವನ್ನು ಸೇರಿಸಿದವು. ಈ ವಿನಮ್ರ ಹೂವುಗಳನ್ನು ಅಲಂಕಾರಗಳಾಗಿ ಧರಿಸಲು ರಾಣಿಯ ಆಯ್ಕೆಯು ಶ್ರೀಮಂತರು ಮತ್ತು ಕಾರ್ಮಿಕ ವರ್ಗದ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಬಯಕೆಯನ್ನು ಸಂಕೇತಿಸುತ್ತದೆ. ಫ್ರೆಂಚ್ ಪಾಕಪದ್ಧತಿಯಲ್ಲಿ ಆಲೂಗಡ್ಡೆ ಇನ್ನೂ ವಿಲಕ್ಷಣವೆಂದು ಪರಿಗಣಿಸಲ್ಪಟ್ಟ ಸಮಯದಲ್ಲಿ ಮೇರಿ ಆಂಟೋನೆಟ್ ಅವರ ದಪ್ಪ ಫ್ಯಾಷನ್ ಹೇಳಿಕೆಯು ಎಲ್ಲಾ ಹಂತಗಳಿಂದ ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುವ ಇಚ್ಛೆಯನ್ನು ಎತ್ತಿ ತೋರಿಸಿದೆ. ಆಲೂಗಡ್ಡೆಗಳು ಅನೇಕ ದೇಶಗಳಲ್ಲಿ ಪ್ರಧಾನ ಆಹಾರವಾಗಿದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಜರ್ಮನಿಯಲ್ಲಿ ಅವುಗಳ ಸೇವನೆಯು ವಿಶೇಷವಾಗಿ ಹೆಚ್ಚಾಗಿರುತ್ತದೆ. ಸರಾಸರಿಯಾಗಿ
ಒಬ್ಬ ಅಮೆರಿಕನ್ ವರ್ಷಕ್ಕೆ ಸುಮಾರು 124 ಪೌಂಡ್ 56 ಕಿಲೋಗ್ರಾಂ ಆಲೂಗಡ್ಡೆಯನ್ನು ಬಳಸುತ್ತಾನೆ. ಆದರೆ ಜರ್ಮನ್ನರು ಸುಮಾರು 2 ಪಟ್ಟು ಹೆಚ್ಚು ಸೇವಿಸುತ್ತಾರೆ. ಈ ಎರಡು ರಾಷ್ಟ್ರಗಳ ನಡುವಿನ ಆಲೂಗೆಡ್ಡೆ ಸೇವನೆಯಲ್ಲಿನ ಈ ಗಮನಾರ್ಹ ಅಸಮಾನತೆಯು ಸಾಂಸ್ಕೃತಿಕ ಆದ್ಯತೆಗಳು, ಪಾಕಶಾಲೆಯ ಸಂಪ್ರದಾಯಗಳು ಮತ್ತು ಆಹಾರ ಪದ್ಧತಿ ಸೇರಿದಂತೆ ವಿವಿಧ ಅಂಶಗಳಿಗೆ ಕಾರಣವಾಗಿದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆಲೂಗಡ್ಡೆ ಬಹುಮುಖ ಘಟಕಾಂಶವಾಗಿದೆ. ಇದು ಫ್ರೆಂಚ್ ಫ್ರೈಸ್, ಹಿಸುಕಿದ ಆಲೂಗಡ್ಡೆ ಮತ್ತು ಆಲೂಗೆಡ್ಡೆ ಚಿಪ್ಸ್ಗಳಂತಹ ಹಲವಾರು ಭಕ್ಷ್ಯಗಳಲ್ಲಿ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ. ಅಮೆರಿಕನ್ನರು ಅದರ ಕೈಗೆಟುಕುವ ಮತ್ತು ವ್ಯಾಪಕವಾದ ಲಭ್ಯತೆಯ ಕಾರಣದಿಂದಾಗಿ ಈ ಪಿಷ್ಟ ತರಕಾರಿಯೊಂದಿಗೆ ಆಳವಾದ ಬೇರೂರಿರುವ ಪ್ರೀತಿಯ ಸಂಬಂಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಬಹುಮುಖ ಟ್ಯೂಬರ್ನ ಸುತ್ತ ಕೇಂದ್ರೀಕೃತವಾಗಿರುವ ಮನೆಯ ಬೇಯಿಸಿದ ಊಟವನ್ನು ಆನಂದಿಸುತ್ತಾ ಬೆಳೆದ ಅನೇಕ ಅಮೆರಿಕನ್ನರಿಗೆ ಆಲೂಗಡ್ಡೆ ಆರಾಮ ಮತ್ತು ಪರಿಚಿತತೆಯ ಅರ್ಥವನ್ನು ನೀಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಜರ್ಮನಿಯು ತನ್ನ ಪಾಕಶಾಲೆಯ ಸಂಸ್ಕೃತಿಯಲ್ಲಿ ಆಳವಾಗಿ ಹುದುಗಿರುವ ಆಲೂಗಡ್ಡೆಗಳಿಗೆ ದೀರ್ಘಕಾಲದ ಸಂಬಂಧವನ್ನು ಹೊಂದಿದೆ. ಜಾಗತಿಕವಾಗಿ ಫ್ರೈಸ್ ಮತ್ತು ಚಿಪ್ಸ್ ಮೇಲಿನ ಪ್ರೀತಿಗೆ ಯಾವುದೇ ಮಿತಿಯಿಲ್ಲ, ಏಕೆಂದರೆ ಎಲ್ಲ ಆಲೂಗಡ್ಡೆಗಳಲ್ಲಿ 1/3 ಭಾಗವು ಈ ಪ್ರೀತಿಯ ತಿಂಡಿಗಳಾಗಲು ಪ್ರಕ್ರಿಯೆಗೆ ಒಳಗಾಗುತ್ತದೆ. ಆಲೂಗಡ್ಡೆ ಬಹುಮುಖ ಗೆಡ್ಡೆ ಗರಿಗರಿಯಾದ ಫ್ರೈಸ್ ಅಥವಾ ಕುರುಕುಲಾದ ಚಿಪ್ಸ್ ಆಗಿ ರೂಪಾಂತರಗೊಳ್ಳುವ ಸಾಮರ್ಥ್ಯದೊಂದಿಗೆ ಪ್ರಪಂಚದಾದ್ಯಂತದ ಜನರ ಹೃದಯ ಮತ್ತು ಅಂಗುಳನ್ನು ವಶಪಡಿಸಿಕೊಂಡಿದೆ. ಫಾಸ್ಟ್ ಫುಡ್ ಸರಪಳಿಗಳಿಂದ ಹಿಡಿದು ಸ್ಥಳೀಯ ಕೆಫೆಗಳವರೆಗೆ ಈ ರುಚಿಕರವಾದ ಟ್ರೀಟ್ಗಳು ಅನೇಕ ಆಹಾರ ಕ್ರಮಗಳಲ್ಲಿ ಪ್ರಧಾನವಾಗಿವೆ. ಆಲೂಗಡ್ಡೆಯನ್ನು ಫ್ರೈಸ್ ಅಥವಾ ಚಿಪ್ಸ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದಾಗಿ, ಆಲೂಗಡ್ಡೆಗಳನ್ನು ಅವುಗಳ ಗಾತ್ರ ಮತ್ತು ಗುಣಮಟ್ಟಕ್ಕಾಗಿ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗುತ್ತದೆ. ತೆಳುವಾದ ಪಟ್ಟಿಗಳು ಅಥವಾ ಸುತ್ತುಗಳಾಗಿ ಕತ್ತರಿಸುವ ಮೊದಲು ಅವುಗಳನ್ನು ತೊಳೆದು ಸಿಪ್ಪೆ ತೆಗೆಯಲಾಗುತ್ತದೆ. ಈ ಹೋಳುಗಳನ್ನು ನಂತರ ಎಣ್ಣೆಯಲ್ಲಿ ಹುರಿಯಲಾಗುತ್ತದೆ. ಅವುಗಳು ವಿಭಿನ್ನವಾದ ಗೋಲ್ಡನ್, ಕಂದು ಬಣ್ಣ ಮತ್ತು ಅದಮ್ಯ ಆಗಿ ನಾವು ಎಲ್ಲರಿಗೂ ತಿಳಿದಿರುವ ಮತ್ತು ಹಂಬಲಿಸುವವರೆಗೆ. ಇದಾಹೋ ಯುನೈಟೆಡ್ ಸ್ಟೇಟ್ಸ್ನ ಆಲೂಗಡ್ಡೆ ರಾಜಧಾನಿಯಾಗಿದೆ ಮತ್ತು ಏಕೆ ಎಂದು ನೋಡಲು ಸುಲಭವಾಗಿದೆ. ಅದರ ಪೌಷ್ಟಿಕ, ಸಮೃದ್ಧ ಮಣ್ಣು, ಆದರ್ಶ ಹವಾಮಾನ ಪರಿಸ್ಥಿತಿಗಳು ಮತ್ತು ವಿಶಾಲವಾದ ಕೃಷಿ ಭೂಮಿಯೊಂದಿಗೆ ಈ ರಾಜ್ಯವು ವರ್ಷಗಳಿಂದ ಆಲೂಗಡ್ಡೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ವಾಸ್ತವವಾಗಿ ಇದಾಹೋ ನಲ್ಲಿನ ಯಾವುದೇ ರಾಜ್ಯಕ್ಕಿಂತ ಹೆಚ್ಚು ಆಲೂಗಡ್ಡೆಗಳನ್ನು ಉತ್ಪಾದಿಸುತ್ತದೆ. ಇದು ದೇಶದ ಕೃಷಿ ಉದ್ಯಮದಲ್ಲಿ ಪ್ರಮುಖ ಆಟಗಾರನಾಗುತ್ತಿದೆ. ಇದಾಹೋ ಹಿಂದೆ ವಾಷಿಂಗ್ಟನ್ ರಾಜ್ಯವು ನಿಕಟವಾಗಿ ಅನುಸರಿಸುತ್ತಿದೆ. ಇದು ಪ್ರಭಾವಶಾಲಿ ಆಲೂಗಡ್ಡೆ ಉತ್ಪಾದನೆಯನ್ನು ಹೊಂದಿದೆ. ವಾಷಿಂಗ್ಟನ್ನ ವಿವಿಧ ಪ್ರದೇಶಗಳಲ್ಲಿ ಫಲವತ್ತಾದ ಭೂಮಿಯ ಸಮೃದ್ಧಿಯು ವ್ಯಾಪಕವಾದ ಆಲೂಗಡ್ಡೆ ಕೃಷಿಗೆ ಅನುವು ಮಾಡಿಕೊಡುತ್ತದೆ. ಅನುಕೂಲಕರ ಹವಾಮಾನ ಮಾದರಿಗಳು ಮತ್ತು ಸ್ಥಳೀಯ ಬೆಳೆಗಾರರಿಂದ ಅತ್ಯಾಧುನಿಕ ಕೃಷಿ ತಂತ್ರಗಳೊಂದಿಗೆ ವಾಷಿಂಗ್ಟನ್ ರಾಜ್ಯವು ರಾಷ್ಟ್ರವ್ಯಾಪಿ ಆಲೂಗೆಡ್ಡೆ ಉತ್ಪಾದನೆಯ ವಿಷಯದಲ್ಲಿ 2ನೇ ಸ್ಥಾನದಲ್ಲಿದೆ ಎಂಬುದು ಆಶ್ಚರ್ಯಕರವಲ್ಲ. ಈ ಎರಡು ರಾಜ್ಯಗಳ ನಡುವಿನ ಸ್ಪರ್ಧೆಯು ತೀವ್ರವಾಗಿ ಉಳಿದಿದೆ, ಏಕೆಂದರೆ ಅವರು ಆಲೂಗಡ್ಡೆಗೆ ಬಂದಾಗ ಪ್ರಾಬಲ್ಯಕ್ಕಾಗಿ ಹೋರಾಡುತ್ತಿದ್ದಾರೆ. ಇದಾಹೋ ಮತ್ತು ವಾಷಿಂಗ್ಟನ್ ಎರಡೂ ಈ ಬಹುಮುಖ ಬೆಳೆಯನ್ನು ಬೆಳೆಸುವ ದೀರ್ಘಕಾಲದ ಸಂಪ್ರದಾಯವನ್ನು ಹೊಂದಿವೆ. ಅದು ಅವರ ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ಬೆಲ್ಜಿಯಂ ಅವರು ಫ್ರೆಂಚ್ ಫ್ರೈಗಳನ್ನು ಕಂಡುಹಿಡಿದಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ, ಫ್ರಾನ್ಸ್ ಅಲ್ಲ. ಗರಿಗರಿಯಾದ, ಗೋಲ್ಡನ್ ಮತ್ತು ಓಫಾ ತುಂಬಾ ರುಚಿಕರವಾದ ಫ್ರೆಂಚ್ ಫ್ರೈಗಳ ಮೂಲಕ್ಕೆ ಬಂದಾಗ ಹೆಚ್ಚಿನ ಜನರು ಸ್ವಾಭಾವಿಕವಾಗಿ ಫ್ರಾನ್ಸ್ ಕ್ರೆಡಿಟ್ ತೆಗೆದುಕೊಳ್ಳುತ್ತದೆ ಎಂದು ಊಹಿಸುತ್ತಾರೆ. ಆದಾಗ್ಯೂ ಬೆಲ್ಜಿಯಂ ಇತ್ತೀಚೆಗೆ ಈ ಸಾಂಪ್ರದಾಯಿಕ ಪಾಕಶಾಲೆಯ ರಚನೆಯಲ್ಲಿ ತಮ್ಮ ಪಾಲನ್ನು ಪಡೆಯಲು ಮುಂದಾಗಿದೆ. ಆಲೂಗಡ್ಡೆಯನ್ನು ಪರಿಪೂರ್ಣತೆಗೆ ಹುರಿಯುವ ಕಲೆಯನ್ನು ಕರಗತ ಮಾಡಿಕೊಂಡ ಮೊದಲಿಗರು ಎಂದು ಬೆಲ್ಜಿಯನ್ನರು ವಾದಿಸುತ್ತಾರೆ. ಬೆಲ್ಜಿಯಂ ಇತಿಹಾಸಕಾರರ ಪ್ರಕಾರ 17ನೇ ಶತಮಾನದ ಉತ್ತರಾರ್ಧದಲ್ಲಿ ಬೆಲ್ಜಿಯನ್ನಾದ್ಯಂತ ನಾಗರಿಕರು ಈಗಾಗಲೇ ಆಳವಾದ ಹುರಿದ ಆಲೂಗಡ್ಡೆಯನ್ನು ಪ್ರಧಾನ ಆಹಾರವಾಗಿ ಆನಂದಿಸುತ್ತಿದ್ದರು. ಮ್ಯೂಸ್ ಕಣಿವೆಯ ಬಡ ಹಳ್ಳಿಗರು ಆಲೂಗಡ್ಡೆಗಳನ್ನು ಸಣ್ಣ ಮೀನಿನ ಆಕಾರಗಳಾಗಿ ಕತ್ತರಿಸಿ ಚಳಿಗಾಲದಲ್ಲಿ ನದಿಗಳು ಹೆಪ್ಪುಗಟ್ಟಿದಾಗ ಮೀನಿನ ಬದಲಿಗೆ ಹುರಿಯುತ್ತಾರೆ ಎಂದು ಅವರು ನಂಬುತ್ತಾರೆ. ಆಲೂಗೆಡ್ಡೆ ಸೇವನೆಯು ಬೆಲ್ಜಿಯನ್ನಾದ್ಯಂತ ಹರಡಿದಂತೆ ಬೀದಿ ವ್ಯಾಪಾರಿಗಳು ಫ್ರೈಟ್ಸ್ ಅಥವಾ ಫ್ರೈಟೆನ್ ಎಂದು ಕರೆಯಲ್ಪಡುವ ಈ ಗರಿಗರಿಯಾದ ಡಿಲೈಟ್ಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು. ಇದು ಅಂತಿಮವಾಗಿ ಬೆಲ್ಜಿಯಂ ಪಾಕಪದ್ಧತಿಯ ಅವಿಭಾಜ್ಯ ಅಂಗವಾಯಿತು. ವೋಡ್ಕಾ ಕಾಕ್ಟೈಲ್ಗಳಲ್ಲಿ ಮೃದುತ್ವ ಮತ್ತು ಬಹುಮುಖತೆಗೆ ಹೆಸರುವಾಸಿಯಾದ ಪ್ರೀತಿಯ ಆತ್ಮವನ್ನು ಹುದುಗಿಸಿದ ಆಲೂಗಡ್ಡೆಯಿಂದ ತಯಾರಿಸಬಹುದು. ಅನೇಕರು ವೋಡ್ಕಾ ಉತ್ಪಾದನೆಯನ್ನು ಗೋಧಿ ಅಥವಾ ರೈಯಂತಹ ಧಾನ್ಯಗಳೊಂದಿಗೆ ಸಂಯೋಜಿಸುತ್ತಾರೆ.
ಆಲೂಗಡ್ಡೆಯನ್ನು ಪ್ರಪಂಚದಾದ್ಯಂತದ ಕೆಲವು ಪ್ರದೇಶಗಳಲ್ಲಿ ಮೂಲ ಘಟಕಾಂಶವಾಗಿ ದೀರ್ಘಕಾಲ ಬಳಸಲಾಗುತ್ತಿದೆ. ಪ್ರಕ್ರಿಯೆಯು ಉತ್ತಮ ಗುಣಮಟ್ಟದ ಆಲೂಗಡ್ಡೆಗಳನ್ನು ಆಯ್ಕೆ ಮಾಡುವ ಮೂಲಕ ಪ್ರಾರಂಭವಾಗುತ್ತದೆ ಮತ್ತು ಯಾವುದೇ ಕೊಳಕು ಅಥವಾ ಕಲ್ಮಶಗಳನ್ನು ತೆಗೆದುಹಾಕಲು ಅವುಗಳನ್ನು ಸಂಪೂರ್ಣವಾಗಿ ತೊಳೆಯುತ್ತದೆ. ಸ್ವಚ್ಛಗೊಳಿಸಿದ ನಂತರ ಆಲೂಗಡ್ಡೆಯನ್ನು ಸಾಮಾನ್ಯವಾಗಿ ಮೃದುವಾಗುವವರೆಗೆ ಬೇಯಿಸಲಾಗುತ್ತದೆ ಮತ್ತು ನಂತರ ಅವುಗಳ ಪಿಷ್ಟದ ವಿಷಯವನ್ನು ಹೊರತೆಗೆಯಲು ಹಿಸುಕಲಾಗುತ್ತದೆ. ಈ ಪಿಷ್ಟ ದ್ರವವನ್ನು ನಂತರ ನೀರು ಮತ್ತು ಕಿಣ್ವಗಳೊಂದಿಗೆ ಬೆರೆಸಿ ಪಿಷ್ಟಗಳನ್ನು ಹುದುಗುವ ಸಕ್ಕರೆಗಳಾಗಿ ವಿಭಜಿಸಲಾಗುತ್ತದೆ. ಹುದುಗುವಿಕೆಯನ್ನು ಪ್ರಾರಂಭಿಸಲು ಈಸ್ಟ್ ಅನ್ನು ಸೇರಿಸಲಾಗುತ್ತದೆ. ಅಲ್ಲಿ ಈ ಸಕ್ಕರೆಗಳನ್ನು ಹಲವಾರು ದಿನಗಳವರೆಗೆ ಆಲ್ಕೋಹಾಲ್ ಆಗಿ ಪರಿವರ್ತಿಸಲಾಗುತ್ತದೆ. ಪರಿಣಾಮವಾಗಿ ಆಲೂಗೆಡ್ಡೆ ಮ್ಯಾಶ್ ಆಲ್ಕೋಹಾಲ್ ಅನ್ನು ನೀರು ಮತ್ತು ಘನವಸ್ತುಗಳಂತಹ ಇತರ ಕಲ್ಮಶಗಳಿಂದ ಪ್ರತ್ಯೇಕಿಸಲು ಬಟ್ಟಿ ಇಳಿಸುವಿಕೆಗೆ ಒಳಗಾಗುತ್ತದೆ. ಐರ್ಲೆಂಡ್ನ ಹೃದಯ ವಿದ್ರಾವಕ ದುರಂತ 1845 1852ರ ವಿನಾಶಕಾರಿ ಕ್ಷಾಮ 1845 ಮತ್ತು 1852ರ ನಡುವಿನ ವರ್ಷಗಳು ಐರ್ಲೆಂಡ್ನ ಜನರಿಗೆ ಹೇಳಲಾಗದ ವೇದನೆಯ ಅವಧಿಯನ್ನು ಗುರುತಿಸಿದವು, ಏಕೆಂದರೆ ಅವರು ಇತಿಹಾಸದಲ್ಲಿ ಅತ್ಯಂತ ದುರಂತ ಕ್ಷಾಮವನ್ನು ಸಹಿಸಿಕೊಂಡರು. ಈ ದುರಂತದ ಹೃದಯಭಾಗದಲ್ಲಿ ಐರ್ಲೆಂಡ್ನ ಪ್ರಧಾನ ಬೆಳೆ ಆಲೂಗಡ್ಡೆ ವಿಫಲವಾಗಿದೆ. ಐರಿಷ್ನಲ್ಲಿ ಮಹಾಕ್ಷಾಮ ಅಥವಾ ಆನ್ ಗೋರ್ಟಾ ಮುರ್ ಎಂದು ಕರೆಯಲ್ಪಡುವ ಈ ಘಟನೆಯು ದೂರಗಾಮಿ ಪರಿಣಾಮಗಳನ್ನು ಹೊಂದಿದ್ದು, ಅದು ಮುಂದಿನ ವರ್ಷಗಳಲ್ಲಿ ರಾಷ್ಟ್ರವನ್ನು ರೂಪಿಸಿತು. ಆಲೂಗಡ್ಡೆಗಳು ಕೇವಲ ಆಹಾರದ ಮೂಲವಾಗಿರಲಿಲ್ಲ, ಆದರೆ ಐರಿಷ್ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಅದರ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಕಳಪೆ ಮಣ್ಣಿನ ಪರಿಸ್ಥಿತಿಗಳಲ್ಲಿ ಬೆಳೆಯುವ ಸಾಮರ್ಥ್ಯದೊಂದಿಗೆ ಲಕ್ಷಾಂತರ ಜನರನ್ನು ಉಳಿಸಿಕೊಂಡಿದೆ. ದುರದೃಷ್ಟವಶಾತ್ 1845ರಲ್ಲಿ ಆರಂಭಗೊಂಡು ಆಲೂಗೆಡ್ಡೆ ರೋಗ ಫೈಟೋಫ್ಥೋರಾ ಇನ್ಫೆಸ್ಟಾನ್ಸ್ ವಿನಾಶಕಾರಿ ತಳಿಯು ಐರ್ಲೆಂಡ್ನ ಬೆಳೆಗಳನ್ನು ಹೊಡೆದು ಸಂಪೂರ್ಣ ಕೊಯ್ಲುಗಳನ್ನು ನಾಶಮಾಡಿತು. ಕಂಪ್ಯೂಟರ್ ವಿಕಿರಣದ ಸಂಭಾವ್ಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ನೀವು ಕಾಳಜಿ ವಹಿಸುತ್ತೀರಾ? ಒಳ್ಳೆಯದು. ದಿನವನ್ನು ಉಳಿಸಬಹುದಾದ ಆಶ್ಚರ್ಯಕರ ಪರಿಹಾರ ಇಲ್ಲಿದೆ: ಬೇಯಿಸಿದ ಅಥವಾ ಬೇಯಿಸಿದ ಆಲೂಗಡ್ಡೆ. ಇತ್ತೀಚಿನ ಅಧ್ಯಯನಗಳು ಈ ವಿನಮ್ರ ಗೆಡ್ಡೆಗಳು ಕಂಪ್ಯೂಟರ್ ವಿಕಿರಣವನ್ನು ಹೀರಿಕೊಳ್ಳುವ ನಂಬಲಾಗದ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತೋರಿಸಿವೆ. ಈ ಬಹಿರಂಗಪಡಿಸುವಿಕೆಯು ಸಂಶೋಧಕರು ಮತ್ತು ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳಲ್ಲಿ ಆಸಕ್ತಿ ಮತ್ತು ಉತ್ಸಾಹವನ್ನು ಹುಟ್ಟುಹಾಕಿದೆ. ಆಲೂಗಡ್ಡೆಗಳು ಪಾಕಶಾಲೆಯ ಜಗತ್ತಿನಲ್ಲಿ ಬಹುಮುಖತೆಗೆ ಹೆಸರುವಾಸಿಯಾಗಿದೆ, ಆದರೆ ವಿಕಿರಣ ಹೀರಿಕೊಳ್ಳುವ ಅವರ ವಿಶಿಷ್ಟ ಆಸ್ತಿ ನಿಜವಾಗಿಯೂ ಗಮನಾರ್ಹವಾಗಿದೆ. ಲ್ಯಾಪ್ಟಾಪ್ಗಳು ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳ ಬಳಿ ಇರಿಸಿದಾಗ ಅವು ನೈಸರ್ಗಿಕ ಗುರಾಣಿಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಸಾಧನಗಳು ಹೊರಸೂಸುವ ಹಾನಿಕಾರಕ ವಿದ್ಯುತ್ಕಾಂತೀಯ ಅಲೆಗಳನ್ನು ಹೀರಿಕೊಳ್ಳುತ್ತವೆ ಮತ್ತು ತಟಸ್ಥಗೊಳಿಸುತ್ತವೆ. ಈ ಅನಿರೀಕ್ಷಿತ ವೈಶಿಷ್ಟ್ಯವು ಆಲೂಗೆಡ್ಡೆ ಪ್ರಿಯರಿಗೆ ರುಚಿಕರವಾದ ಭಕ್ಷ್ಯವನ್ನು ಒದಗಿಸುವುದಲ್ಲದೆ, ಹಾನಿಕಾರಕ ವಿಕಿರಣಕ್ಕೆ ನಮ್ಮ ಒಡ್ಡಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸರಳವಾದ ಆದರೆ ಪರಿಣಾಮಕಾರಿ ಮಾರ್ಗವನ್ನು ಒದಗಿಸುತ್ತದೆ. ಈ ವಿದ್ಯಮಾನದ ಹಿಂದಿನ ಕಾರ್ಯವಿಧಾನವು ಆಲೂಗಡ್ಡೆಯ ಹೆಚ್ಚಿನ ನೀರಿನ ಅಂಶದಲ್ಲಿದೆ. ಆಲೂಗಡ್ಡೆಗಳು ಪ್ರಪಂಚದಾದ್ಯಂತದ ಅನೇಕ ಪ್ರದೇಶಗಳಿಗೆ ಬಹುಕಾಲದಿಂದ ಪ್ರಧಾನ ಬೆಳೆಯಾಗಿದೆ. ಆದರೆ ಹೊಸ ಸಂಶೋಧನೆಯು ಈ ಬಹುಮುಖ ಟ್ಯೂಬರ್ ಬಗ್ಗೆ ಆಶ್ಚರ್ಯಕರ ಸಂಗತಿಯನ್ನು ಬಹಿರಂಗಪಡಿಸಿದೆ. ವಿಜ್ಞಾನಿಗಳು ಇತ್ತೀಚೆಗೆ ಸಮುದ್ರ ಮಟ್ಟದಿಂದ 400-700 ಮೀಟರ್ಗಳಷ್ಟು ಎತ್ತರದಲ್ಲಿ ಬೆಳೆಯುತ್ತಿರುವ ಆಲೂಗಡ್ಡೆಯನ್ನು ಕಂಡುಹಿಡಿದಿದ್ದಾರೆ. ಯಾವುದೇ ತಿಳಿದಿರುವ ಬೆಳೆ ಕಂಡುಬಂದಿಲ್ಲದ ಅತಿ ಎತ್ತರದ ದಾಖಲೆಯನ್ನು ಮುರಿದಿದ್ದಾರೆ. ಈ ಸಂಶೋಧನೆಯು ಹಿಂದೆ ಅನ್ವೇಷಿಸದ ಪರಿಸರಕ್ಕೆ ಕೃಷಿಯನ್ನು ವಿಸ್ತರಿಸಲು ಉತ್ತೇಜಕ ಸಾಧ್ಯತೆಗಳನ್ನು ತೆರೆಯುತ್ತದೆ ಮತ್ತು ಪರ್ವತ ಪ್ರದೇಶಗಳಲ್ಲಿ ಆಹಾರ ಭದ್ರತೆಗೆ ಗಮನಾರ್ಹ ಪರಿಣಾಮಗಳನ್ನು ಉಂಟುಮಾಡಬಹುದು. ಪೆರುವಿಯನ್ ಆಂಡಿಸ್ನಲ್ಲಿ ಸಸ್ಯ ಜೀವನವನ್ನು ಅಧ್ಯಯನ ಮಾಡುತ್ತಿದ್ದ ಸಂಶೋಧಕರ ತಂಡವು ಈ ಆವಿಷ್ಕಾರವನ್ನು ಮಾಡಿದೆ. ಯಾವುದೇ ಇತರ ಬೆಳೆಗಳು ಕಾರ್ಯಸಾಧ್ಯವೆಂದು ತೋರುವ ಎತ್ತರದ ಹೊಲಗಳಲ್ಲಿ ಬೆಳೆಯುತ್ತಿರುವ ಈ ಸ್ಥಿತಿಸ್ಥಾಪಕ ಆಲೂಗಡ್ಡೆಗಳ ಮೇಲೆ ಅವರು ಎಡವಿದರು. ಘನೀಕರಿಸುವ ತಾಪಮಾನ, ಕಡಿಮೆ ಆಮ್ಲಜನಕದ ಮಟ್ಟಗಳು ಮತ್ತು ತೀವ್ರವಾದ ನೇರಳಾತೀತ ವಿಕಿರಣದಂತಹ ಕಠಿಣ ಪರಿಸ್ಥಿತಿಗಳ ಹೊರತಾಗಿಯೂ ಈ ಆಲೂಗಡ್ಡೆಗಳು ಅಭಿವೃದ್ಧಿ ಹೊಂದಲು ನಿರ್ವಹಿಸುತ್ತಿದ್ದವು. ಕೊಲಂಬಿಯನ್ನ ಪೂರ್ವ ಅಮೆರಿಕದ ಅತ್ಯಂತ ಮುಂದುವರಿದ ನಾಗರಿಕತೆಗಳಲ್ಲಿ ಒಂದಾದ ಇಂಕಾಗಳು ತಮ್ಮ ಅಪಾರ ಕೃಷಿ ಜ್ಞಾನ ಮತ್ತು ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದರು. ಅವರು ಕೃಷಿಯಲ್ಲಿ ಉತ್ತಮವಾದ ಒಂದು ನಿರ್ದಿಷ್ಟ ಬೆಳೆ ಆಲೂಗಡ್ಡೆ. ವಾಸ್ತವವಾಗಿ ಇಂಕಾಗಳು ಹಲವಾರು ವಿಧದ ಆಲೂಗಡ್ಡೆಗಳನ್ನು ಬೆಳೆಸಿದರು. ಅವುಗಳಲ್ಲಿ ಕೆಲವು ಹೊಡೆಯುವ ನೇರಳೆ ಬಣ್ಣವನ್ನು ಹೆಮ್ಮೆಪಡುತ್ತವೆ. ಈ ಕೆನ್ನೇರಳೆ ಆಲೂಗಡ್ಡೆಗಳು ಕೇವಲ ದೃಷ್ಟಿಗೆ ಆಕರ್ಷಕವಾಗಿರಲಿಲ್ಲ, ಆದರೆ ಇಂಕಾ ಸಂಸ್ಕೃತಿ ಮತ್ತು ಪಾಕಪದ್ಧತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ. ಇಂಕಾಗಳು ಬೆಳೆಸಿದ ನೇರಳೆ ಆಲೂಗಡ್ಡೆ ಕೇವಲ ನವೀನತೆಯಲ್ಲ,
ಅವರು ಪ್ರಮುಖ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಹೊಂದಿದ್ದರು. ಈ ಗೆಡ್ಡೆಗಳ ರೋಮಾಂಚಕ ವರ್ಣವು ಅವುಗಳ ಹೆಚ್ಚಿನ ಉತ್ಕರ್ಷಣ ನಿರೋಧಕ ಅಂಶದ ಸೂಚಕವಾಗಿದೆ. ಇದು ಉರಿಯೂತವನ್ನು ಕಡಿಮೆ ಮಾಡುವುದು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಸೇರಿದಂತೆ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ಇಂಕಾಗಳು ಇದನ್ನು ಗುರುತಿಸಿದರು ಮತ್ತು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನೇರಳೆ ಆಲೂಗಡ್ಡೆಯನ್ನು ತಮ್ಮ ಆಹಾರದಲ್ಲಿ ಸಂಯೋಜಿಸಿದರು. ಹೆಚ್ಚುವರಿಯಾಗಿ, ಈ ವಿಶಿಷ್ಟವಾದ ಆಲೂಗಡ್ಡೆಗಳು ಆಹಾರಕ್ಕಾಗಿ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತರಾದ ಇಂಕಾ ಜನರಿಗೆ ಕಾರ್ಬೋಹೈಡ್ರೇಟ್ಗಳ ಅಮೂಲ್ಯವಾದ ಮೂಲವನ್ನು ಒದಗಿಸಿದವು. ಆಲೂಗೆಡ್ಡೆಯ ಕೃಷಿ ತಳಿಯಾದ ಐರಿಷ್ ಲಂಪರ್ ವಿಧವು ವಿನಾಶಕಾರಿ ಐರಿಷ್ ಆಲೂಗಡ್ಡೆ ಕ್ಷಾಮವನ್ನು ಪ್ರಚೋದಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. 1845 ಮತ್ತು 1852ರ ನಡುವೆ ಸಂಭವಿಸಿದ ಈ ಕ್ಷಾಮವು ಐರ್ಲೆಂಡ್ನಿಂದ ಲಕ್ಷಾಂತರ ಜನರ ಸಾವು ಮತ್ತು ವಲಸೆಗೆ ಕಾರಣವಾಯಿತು. ಲಂಪರ್ ಆಲೂಗೆಡ್ಡೆ ವಿಧವು ಫೈಟೋಫ್ಥೋರಾ ಇನ್ಫೆಸ್ಟಾನ್ಸ್ ಅಥವಾ ತಡವಾದ ರೋಗ ಎಂದು ಕರೆಯಲ್ಪಡುವ ಮಾರಣಾಂತಿಕ ಶಿಲೀಂಧ್ರಕ್ಕೆ ಒಳಗಾಗುತ್ತದೆ. ಈ ಶಿಲೀಂಧ್ರವು ಆ ಸಮಯದಲ್ಲಿ ಐರ್ಲೆಂಡ್ನಲ್ಲಿ ಪ್ರಚಲಿತದಲ್ಲಿರುವ ತೇವ ಮತ್ತು ತಂಪಾದ ಹವಾಮಾನ ಪರಿಸ್ಥಿತಿಗಳಲ್ಲಿ ಅಭಿವೃದ್ಧಿ ಹೊಂದಿತು. ಈ ದುರಂತ ಶಿಲೀಂಧ್ರ ಸೋಂಕಿನ ಮೊದಲ ಚಿಹ್ನೆಗಳು ಲಂಪರ್ ಆಲೂಗಡ್ಡೆಗಳ ಮೇಲೆ ಕಂಡುಬಂದವು. ಎಲೆಗಳ ಮೇಲಿನ ಕಪ್ಪು ಚುಕ್ಕೆಗಳು ನೆಲದಡಿಯಲ್ಲಿ ಗೆಡ್ಡೆಗಳನ್ನು ಸೋಂಕು ತಗುಲಿಸಲು ತ್ವರಿತವಾಗಿ ಹರಡುತ್ತವೆ. ಇದರಿಂದಾಗಿ ಅವು ಕೊಳೆಯುತ್ತವೆ. ಇದರ ಪರಿಣಾಮವಾಗಿ ಐರ್ಲೆಂಡ್ನಾದ್ಯಂತ ಆಲೂಗೆಡ್ಡೆ ಬೆಳೆಗಳು ಈ ರೋಗ ಹರಡುವಿಕೆಯಿಂದ ನಾಶವಾದವು. ಇದು ವ್ಯಾಪಕವಾದ ಆಹಾರದ ಕೊರತೆ ಮತ್ತು ಕ್ಷಾಮಕ್ಕೆ ಕಾರಣವಾಯಿತು. ಆಲೂಗಡ್ಡೆ ಸ್ಪಡ್ಗಳು ನೆಲದಿಂದ ನಿಮ್ಮ ತಟ್ಟೆಗೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸರಿ, ಇನ್ನು ಆಶ್ಚರ್ಯವಿಲ್ಲ. ಆಲೂಗೆಡ್ಡೆ ಬೆಳೆಗಳು ಸಾಮಾನ್ಯವಾಗಿ ಅವು ನೆಟ್ಟ ಸಮಯದಿಂದ ಕೊಯ್ಲಿಗೆ ಸಿದ್ಧವಾಗುವವರೆಗೆ 3 ರಿಂದ 4 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತವೆ. ಈ ಅವಧಿಯು ಬೆಳೆಯುತ್ತಿರುವ ಆಲೂಗಡ್ಡೆಯ ವೈವಿಧ್ಯತೆ ಮತ್ತು ನಿರ್ದಿಷ್ಟ ಬೆಳವಣಿಗೆಯ ಪರಿಸ್ಥಿತಿಗಳನ್ನು ಅವಲಂಬಿಸಿ ಸ್ವಲ್ಪ ಬದಲಾಗಬಹುದು. ನೆಟ್ಟ ಪ್ರಕ್ರಿಯೆಯು ಸಾಮಾನ್ಯವಾಗಿ ವಸಂತಕಾಲದ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ. ಬೀಜ ಮೊಳಕೆಯೊಡೆಯುವುದನ್ನು ಬೆಂಬಲಿಸಲು ಮಣ್ಣಿನ ತಾಪಮಾನವು ಸಾಕಷ್ಟು ಬೆಚ್ಚಗಾಗುತ್ತದೆ. ರೈತರು ರೋಗ ಮುಕ್ತ ಬೀಜ ಆಲೂಗಡ್ಡೆಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ. ಇವುಗಳನ್ನು ನಾಟಿ ಮಾಡಲು ವಿಶೇಷವಾಗಿ ಬೆಳೆಸಿದ ಸಣ್ಣ ಗೆಡ್ಡೆಗಳು. ಈ ಬೀಜದ ಆಲೂಗಡ್ಡೆಗಳನ್ನು ನಂತರ ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಪ್ರತಿಯೊಂದು ಕನಿಷ್ಠ 1 ಕಣ್ಣು ಅಥವಾ ಮೊಗ್ಗುಗಳನ್ನು ಹೊಂದಿರುತ್ತದೆ. ಇದರಿಂದ ಹೊಸ ಸಸ್ಯವು ಬೆಳೆಯುತ್ತದೆ. ಕತ್ತರಿಸಿದ ತುಂಡುಗಳನ್ನು ನೆಲದಲ್ಲಿ ಇಡುವ ಮೊದಲು ಒಣಗಲು ಮತ್ತು ಸರಿಪಡಿಸಲು ಅನುಮತಿಸಲಾಗುತ್ತದೆ. ಅಲಾಸ್ಕಾ ಹಿಮಾವೃತ ಭೂದೃಶ್ಯಗಳು ಮತ್ತು ವಿಪರೀತ ಹವಾಮಾನ ಪರಿಸ್ಥಿತಿಗಳ ಭೂಮಿ ಕೃಷಿಯಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಂಡಿದೆ. ಆಲೂಗಡ್ಡೆ ಆಶ್ಚರ್ಯಕರವಾಗಿ ಆಲೂಗೆಡ್ಡೆಗಳು ಘನೀಕರಣದ ಬಳಿ ಅಲಾಸ್ಕಾದ ತಂಪಾದ ತಾಪಮಾನದಲ್ಲಿ ಬೆಳೆಯುತ್ತವೆ. ಈ ಅಸಂಭವ ಸಂಯೋಜನೆಯು ವರ್ಷದಿಂದ ವರ್ಷಕ್ಕೆ ಹೇರಳವಾದ ಫಸಲುಗಳನ್ನು ಉಂಟುಮಾಡುತ್ತದೆ. ಅಲಾಸ್ಕಾವನ್ನು ಆಲೂಗೆಡ್ಡೆ ಶಕ್ತಿ ಕೇಂದ್ರವನ್ನಾಗಿ ಮಾಡುತ್ತದೆ. ಅಂತಹ ಶೀತ ಪರಿಸ್ಥಿತಿಗಳಲ್ಲಿ ಆಲೂಗಡ್ಡೆ ಹೇಗೆ ಬೆಳೆಯುತ್ತದೆ ಎಂದು ಒಬ್ಬರು ಆಶ್ಚರ್ಯಪಡಬಹುದು. ಒಳ್ಳೆಯದು, ಇದು ಎಲ್ಲ ಸಸ್ಯದ ಹೊಂದಾಣಿಕೆ ಮತ್ತು ಗಡಸುತನಕ್ಕೆ ಬರುತ್ತದೆ. ಆಲೂಗಡ್ಡೆಗಳು ನೆಲದಡಿಯಲ್ಲಿ ಬೆಳೆಯುವ ಮೂಲಕ ಕಠಿಣ ಹವಾಮಾನವನ್ನು ತಡೆದುಕೊಳ್ಳಲು ವಿಕಸನಗೊಂಡಿವೆ. ಅಲ್ಲಿ ಅವುಗಳು ಮೇಲಿನ ತಂಪಾದ ಗಾಳಿಯಿಂದ ಬೇರ್ಪಡಿಸಲ್ಪಟ್ಟಿವೆ. ಹೆಚ್ಚುವರಿಯಾಗಿ, ಪಿಷ್ಟವನ್ನು ಸಂಗ್ರಹಿಸುವ ಅವರ ಸಾಮರ್ಥ್ಯವು ನೈಸರ್ಗಿಕ ಆಂಟಿಫ್ರೀಜ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅವುಗಳನ್ನು ಫ್ರಾಸ್ಟ್ ಹಾನಿಯಿಂದ ರಕ್ಷಿಸುತ್ತದೆ. ಈ ವಿಶಿಷ್ಟ ರೂಪಾಂತರಗಳು ಅಲಾಸ್ಕಾದ ಆಲೂಗೆಡ್ಡೆ ಕೃಷಿಕರಿಗೆ ಚಳಿಯ ವಾತಾವರಣದ ಹೊರತಾಗಿಯೂ ಅಭಿವೃದ್ಧಿ ಹೊಂದುತ್ತಿರುವ ಬೆಳೆಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಅಲಾಸ್ಕಾದ ತಂಪಾದ ತಾಪಮಾನದಲ್ಲಿ ಆಲೂಗಡ್ಡೆಗಳು ಪ್ರವರ್ಧಮಾನಕ್ಕೆ ಬರುವುದಿಲ್ಲ. ಆದರೆ ಬೇಸಿಗೆಯ ತಿಂಗಳುಗಳಲ್ಲಿ ರಾಜ್ಯದ ದೀರ್ಘ ಹಗಲಿನ ಸಮಯದಿಂದ ಅವು ಪ್ರಯೋಜನ ಪಡೆಯುತ್ತವೆ. 1962ರಲ್ಲಿ ಪಾಕಶಾಲೆಯ ಪ್ರಪಂಚವು ಒಂದು ಅದ್ಭುತ ಆವಿಷ್ಕಾರಕ್ಕೆ ಸಾಕ್ಷಿಯಾಯಿತು. ಅದು ನಾವು ಹಿಸುಕಿದ ಆಲೂಗಡ್ಡೆಯನ್ನು ಶಾಶ್ವತವಾಗಿ ಗ್ರಹಿಸುವ ಮತ್ತು ಸೇವಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ಅಮೆರಿಕನ್ ಮೂಲದ ಅಮೆರಿಕನ್ ಬಾಣಸಿಗ ಜಾರ್ಜ್ ಕ್ರಮ್ ಅವರ ಜಾಣ್ಮೆಗೆ ಧನ್ಯವಾದಗಳು. ಮೊದಲ ತತ್ಕ್ಷಣ ಹಿಸುಕಿದ ಆಲೂಗಡ್ಡೆ ಉತ್ಪನ್ನವು ಮಾರುಕಟ್ಟೆಯನ್ನು ಪ್ರವೇಶಿಸಿತು. ಸ್ಥಳೀಯ ರೆಸ್ಟೋರೆಂಟ್ನಲ್ಲಿ ಅರೆಕಾಲಿಕ ಆಲೂಗೆಡ್ಡೆ ಸಿಪ್ಪೆ ಸುಲಿಯುವವನಾಗಿ ಕ್ರಮ್ ಅವರ ಅನುಭವದಿಂದ ಈ ಗಮನಾರ್ಹ ಸೃಷ್ಟಿ ಹುಟ್ಟಿಕೊಂಡಿದೆ. ಆಲೂಗೆಡ್ಡೆ ಸಿಪ್ಪೆ ಸುಲಿಯುವ ಕ್ರೂಮ್ ಅವರ ಅಧಿಕಾರಾವಧಿಯು ಈ ಪಿಷ್ಟಗೆಡ್ಡೆಯ ಬಗ್ಗೆ ನಿಕಟವಾದ ತಿಳುವಳಿಕೆಯನ್ನು ಒದಗಿಸಿತು. ಜನರು ವಿವಿಧ ರೂಪಗಳಲ್ಲಿ, ವಿಶೇಷವಾಗಿ ಹಿಸುಕಿದ ಆಲೂಗಡ್ಡೆಗಳನ್ನು ಸೇವಿಸುವುದನ್ನು ಹೇಗೆ ಆನಂದಿಸುತ್ತಾರೆ ಎಂಬುದನ್ನು ಅವರು ಶ್ರದ್ಧೆಯಿಂದ ಗಮನಿಸಿದರು. ಆದಾಗ್ಯೂ,
ಹಿಸುಕಿದ ಆಲೂಗಡ್ಡೆಗಳನ್ನು ತಯಾರಿಸುವ ಸಾಂಪ್ರದಾಯಿಕ ವಿಧಾನಗಳು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಸಾಕಷ್ಟು ಪ್ರಯತ್ನದ ಅಗತ್ಯವಿದೆ ಎಂದು ಅವರು ಗಮನಿಸಿದರು. ಅವರ ಸ್ವಂತ ಅನುಭವಗಳಿಂದ ಪ್ರೇರಿತರಾದ ಕ್ರೂಮ್ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಮತ್ತು ತ್ವರಿತಗೊಳಿಸುವ ಮಾರ್ಗವನ್ನು ಕಂಡುಕೊಳ್ಳಲು ತನ್ನನ್ನು ಸಮರ್ಪಿಸಿಕೊಂಡರು. ಲೆಕ್ಕವಿಲ್ಲದಷ್ಟು ಗಂಟೆಗಳ ಕಾಲ ತನ್ನ ಅಡಿಗೆ ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ಕಳೆದ ನಂತರ ಕ್ರೂಮ್ ಒಂದು ನವೀನ ಪರಿಹಾರವನ್ನು ಪರಿಚಯಿಸಿದರು: ತ್ವರಿತ ಹಿಸುಕಿದ ಆಲೂಗಡ್ಡೆ. ಜಿಕಾಮಾ ಬಹುಮುಖ ಮತ್ತು ರುಚಿಕರವಾದ ಬೇರು ತರಕಾರಿ. ಅದರ ಒಂದೇ ರೀತಿಯ ನೋಟದಿಂದಾಗಿ ಮೆಕ್ಸಿಕನ್ ಆಲೂಗಡ್ಡೆ ಎಂದು ತಪ್ಪಾಗಿ ಉಲ್ಲೇಖಿಸಲಾಗುತ್ತದೆ. ಆದಾಗ್ಯೂ ಅವರ ಭೌತಿಕ ಹೋಲಿಕೆಯ ಹೊರತಾಗಿಯೂ ಜಿಕಾಮಾ ಮತ್ತು ಆಲೂಗಡ್ಡೆಗಳು ನಿಕಟ ಸಂಬಂಧ ಹೊಂದಿಲ್ಲ. ಆಲೂಗಡ್ಡೆಗಳು ಟೊಮ್ಯಾಟೊ ಮತ್ತು ಬಿಳಿಬದನೆಗಳೊಂದಿಗೆ ಸೊಲನೇಸಿ ಕುಟುಂಬಕ್ಕೆ ಸೇರಿದ್ದರೆ, ಜಿಕಾಮಾ ಬೀನ್ಸ್ ಮತ್ತು ಬಟಾಣಿಗಳನ್ನು ಒಳಗೊಂಡಿರುವ ಫ್ಯಾಬೇಸಿ ಕುಟುಂಬದ ಅಡಿಯಲ್ಲಿ ಬರುತ್ತದೆ. ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕಾದಲ್ಲಿ ಹುಟ್ಟಿಕೊಂಡ ಜಿಕಾಮಾ ಶತಮಾನಗಳಿಂದಲೂ ಲ್ಯಾಟಿನ್ ಅಮೆರಿಕನ್ ಪಾಕಪದ್ಧತಿಯಲ್ಲಿ ಪ್ರಧಾನವಾಗಿದೆ. ಇದು ಗರಿಗರಿಯಾದ ವಿನ್ಯಾಸ ಮತ್ತು ಸಿಹಿ, ಉದ್ಗಾರ ಪರಿಮಳವನ್ನು ಹೊಂದಿದೆ. ಇದು ಆಲೂಗಡ್ಡೆಯ ಪಿಷ್ಟ ರುಚಿಯಿಂದ ಪ್ರತ್ಯೇಕಿಸುತ್ತದೆ. ಜಿಕಾಮಾದ ರೋಮಾಂಚಕ ಬಿಳಿ ಮಾಂಸವು ಕಚ್ಚಾ ಅಥವಾ ಲಘುವಾಗಿ ಬೇಯಿಸಿದಾಗ ಆನಂದಿಸಿದಾಗ ಉಲ್ಲಾಸಕರವಾಗಿರುತ್ತದೆ. ಖಾರದ ಮತ್ತು ಸಿಹಿ ತಿನಿಸುಗಳಲ್ಲಿ ಅದರ ಬಹುಮುಖತೆಯೊಂದಿಗೆ ಕ್ಯಾರೆಟ್ ಅಥವಾ ಮೂಲಂಗಿಗಳಂತಹ ಸಾಂಪ್ರದಾಯಿಕ ತರಕಾರಿಗಳಿಗೆ ಪರ್ಯಾಯವಾಗಿ ಇದು ಪ್ರಪಂಚದಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದೆ. ಆಲೂಗೆಡ್ಡೆಯು ಸಾಮಾನ್ಯ ಆಹಾರ ಪದಾರ್ಥವಾಗುವ ಮೊದಲು ಅದನ್ನು ಪ್ರಾಥಮಿಕವಾಗಿ ಅದರ ಸುಂದರವಾದ ಹೂವುಗಳಿಗಾಗಿ ಬೆಳೆಸಲಾಯಿತು. ಅವುಗಳ ಅಲಂಕಾರಿಕ ಮೌಲ್ಯಕ್ಕಾಗಿ ಅಮೂಲ್ಯವಾಗಿದೆ. ದಕ್ಷಿಣ ಅಮೆರಿಕಾದ ಆಂಡಿಸ್ ಪ್ರದೇಶದಿಂದ ಹುಟ್ಟಿಕೊಂಡಿದೆ. ಆಲೂಗೆಡ್ಡೆ ಸಸ್ಯದ ರೋಮಾಂಚಕ ಹೂವುಗಳು ತಮ್ಮ ಸಂಕೀರ್ಣ ಮಾದರಿಗಳು ಮತ್ತು ಬಣ್ಣಗಳ ಶ್ರೇಣಿಯೊಂದಿಗೆ ಆರಂಭಿಕ ಬೆಳೆಗಾರರನ್ನು ಆಕರ್ಷಿಸಿದವು. ಈ ಹೂವುಗಳು ಉದ್ಯಾನಗಳನ್ನು ಅಲಂಕರಿಸಿದವು ಮತ್ತು ಹೊರಾಂಗಣ ಸ್ಥಳಗಳಿಗೆ ಸೊಬಗಿನ ಸ್ಪರ್ಶವನ್ನು ಸೇರಿಸಿದವು. ಆದಾಗ್ಯೂ ಸಮಯ ಕಳೆದಂತೆ ಈ ಹೂವುಗಳ ಆಕರ್ಷಕ ಮುಂಭಾಗದ ಕೆಳಗೆ ನಂಬಲಾಗದಷ್ಟು ಬಹುಮುಖ ಮತ್ತು ಪೌಷ್ಟಿಕ ಟ್ಯೂಬರ್ ಇದೆ ಎಂದು ಜನರು ಅರಿತುಕೊಳ್ಳಲು ಪ್ರಾರಂಭಿಸಿದರು. ಆಲೂಗಡ್ಡೆಯನ್ನು ಸೇವಿಸಬಹುದೆಂಬ ಆವಿಷ್ಕಾರವು ಕೃಷಿಯಲ್ಲಿ ಮಹತ್ವದ ಪ್ರಗತಿಯನ್ನು ಒದಗಿಸಿತು ಮತ್ತು ಇತಿಹಾಸದ ಹಾದಿಯನ್ನು ಬದಲಾಯಿಸಿತು. ಕೇವಲ ಅಲಂಕಾರಿಕ ಸಸ್ಯಗಳಿಂದ ಅವರು ಹಸಿವನ್ನು ಪರಿಹರಿಸುವಲ್ಲಿ ಮತ್ತು ಜಗತ್ತಿನಾದ್ಯಂತ ಜನಸಂಖ್ಯೆಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ನಿರ್ಣಾಯಕ ಬೆಳೆಗಳಾಗಿ ರೂಪಾಂತರಗೊಂಡರು. ಆಲೂಗಡ್ಡೆಯನ್ನು ಅವುಗಳ ಸೌಂದರ್ಯಕ್ಕಾಗಿ ಶ್ಲಾಘಿಸುವುದರಿಂದ ಅವುಗಳನ್ನು ಪ್ರಧಾನ ಆಹಾರದ ಮೂಲವೆಂದು ಗುರುತಿಸುವ ಪರಿವರ್ತನೆಯು ಮಾನವ ನಾಗರಿಕತೆಯ ಪ್ರಮುಖ ಕ್ಷಣವನ್ನು ಗುರುತಿಸಿದೆ. ಲಿಮಾ ಪೆರುವಿನಲ್ಲಿರುವ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಪ್ರಪಂಚದ ಅತ್ಯಂತ ಮೂಲಭೂತ ಆಹಾರ ಪದಾರ್ಥಗಳಲ್ಲಿ ಒಂದಾದ ಆಲೂಗಡ್ಡೆಯನ್ನು ಸುಧಾರಿಸಲು ಮಾತ್ರ ಮೀಸಲಾಗಿರುವ ಪ್ರಸಿದ್ಧ ಸಂಶೋಧನಾ ಕೇಂದ್ರವಾಗಿದೆ. 5 ದಶಕಗಳ ಅನುಭವ ಮತ್ತು ಪರಿಣತಿಯೊಂದಿಗೆ ಕೇಂದ್ರವು ಆಲೂಗಡ್ಡೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಜಾಗತಿಕ ನಾಯಕನಾಗಿ ಮಾರ್ಪಟ್ಟಿದೆ. ಆಲೂಗೆಡ್ಡೆ ಉತ್ಪಾದನೆ ಮತ್ತು ಬಳಕೆಗೆ ಸಮರ್ಥನೀಯ ಪರಿಹಾರಗಳನ್ನು ಒದಗಿಸುವುದು, ಆಹಾರ ಭದ್ರತೆಯನ್ನು ಖಾತರಿಪಡಿಸುವುದು ಮತ್ತು ವಿಶ್ವಾದ್ಯಂತ ಬಡತನವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ಕೆಲಸದ ಹೃದಯಭಾಗದಲ್ಲಿ ಆನುವಂಶಿಕ ವೈವಿಧ್ಯತೆಗೆ ಅದರ ಬದ್ಧತೆಯಾಗಿದೆ. ಕೇಂದ್ರವು ಪ್ರಪಂಚದ ಎಲ್ಲಾ ಮೂಲೆಗಳಿಂದ 7,000ಕ್ಕೂ ಹೆಚ್ಚು ವಿಧದ ಆಲೂಗಡ್ಡೆಗಳೊಂದಿಗೆ ವ್ಯಾಪಕವಾದ ಜೀನ್ ಬ್ಯಾಂಕ್ ಅನ್ನು ನಿರ್ವಹಿಸುತ್ತದೆ. ಈ ಶ್ರೀಮಂತ ಆನುವಂಶಿಕ ಪರಂಪರೆಯನ್ನು ಸಂರಕ್ಷಿಸುವ ಮೂಲಕ ವಿಜ್ಞಾನಿಗಳು ರೋಗ ನಿರೋಧಕತೆ, ಬರ ಸಹಿಷ್ಣುತೆ ಮತ್ತು ಪೌಷ್ಟಿಕಾಂಶದ ಗುಣಮಟ್ಟಕ್ಕೆ ಕೊಡುಗೆ ನೀಡುವ ಮೌಲ್ಯಯುತ ಗುಣಲಕ್ಷಣಗಳನ್ನು ಪ್ರವೇಶಿಸಬಹುದು. ವೈವಿಧ್ಯಮಯ ಜನಸಂಖ್ಯೆಯ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸುವ ಸಂದರ್ಭದಲ್ಲಿ ಪರಿಸರ ಸವಾಲುಗಳನ್ನು ತಡೆದುಕೊಳ್ಳಬಲ್ಲ ಸುಧಾರಿತ ಆಲೂಗಡ್ಡೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲು ಇದು ಅವರಿಗೆ ಅನುವು ಮಾಡಿಕೊಡುತ್ತದೆ.